ನಮೋ ಮಣಿಪದ್ಮೇಹಂ. ಪವಿತ್ರವಾದ ಪದ್ಮಪುಷ್ಪದಲ್ಲಿರುವ ಭಗವಾನ್ ಗೌತಮ ಬುದ್ಧರನ್ನು ನಮ್ಮೆಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನ ನೀಡಲಿ ಎಂದು ತಮ್ಮೆಲ್ಲರ ಪರವಾಗಿ ಭಗವಾನ್ ಗೌತಮ ಬುದ್ಧರನ್ನು ಪ್ರಾರ್ಥಿಸಿ, ಮಲ್ಲೇಶ್ವರಂ ರಾಜ್ಯದ ಸಹೋದರ ಸಹೋದರಿಯರೇ, ಅಧ್ಯಕ್ಷರಾದ ಪುಟ್ಟಮ್ಮನವರೇ ಮತ್ತು ಕಾರ್ಯದರ್ಶಿಯಾದ ಶ್ರೀನಿವಾಸರವರಿಗೆ ತಮ್ಮ ಲಾಡ್ಜಿಗೆ ಭಾಳ ದಿವಸ ಆದಮೇಲೆ ಭೇಟಿ ನೀಡಿದ್ವಿ. ಚೆನ್ನಾಗಿದೆ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಮೊದಲಿಗೆ ನಮ್ಮದೇ ಆದ ಥಿಯಾಸಫಿ ವಾಗ್ಮೆ, ಬ್ರಹ್ಮವಿದ್ಯೆ ವಾಗ್ಮೆ ಸಾಕಷ್ಟಿದೆ. ಯಾಕೆ ಬೌದ್ಧ ಧರ್ಮದ ವಾಗ್ಮೆಯನ್ನು ನಾವು ಯಾಕೆ ವ್ಯಾಸಂಗ ಮಾಡ್ತೀವಿ ಅನ್ನೋದು ಮೂಲಭೂತ ಒಂದು ಅನುಮಾನ ಕಾಡೋದು ಸಹಜ ಅಲ್ವೇ? ಅದಕ್ಕೂ ಒಂದು ಕಾರಣ ಇದೆ. ಯಾಕೆ ಅಂದರೆ ನಮ್ಮ ಸ್ಥಾಪಕರು 1800 ನಾವು ಸಂಸ್ಥೆ ಸ್ಥಾಪನೆ ಮಾಡಿದ ನಂತರ ಭಾರತಕ್ಕೆ ಬಂದಾಗ ಇಲ್ಲಿ ಬೌದ್ಧ ಧರ್ಮ ಸ್ವಲ್ಪ ಅದರ ಎಫೆಕ್ಟ್ ಕಡಿಮೆ ಆಗಿ ನಂತರದ ಪಕ್ಕದ ರಾಷ್ಟ್ರಗಳಿಗೆ, ಸಿಲೋನ್ಗೆ ಹೋಗಿತ್ತು, ಚೈನಾಗೆ ಹೋಗಿತ್ತು, ಇನ್ನೂ ಅನೇಕ ದೇಶಗಳಿಗೆ ಹೋಗಿ ಅಲ್ಲೆಲ್ಲ ಹರಡಿತ್ತು. ಆಗ ಅಲ್ಲಿ ಸಿಲೋನ್ನಲ್ಲಿ ಬೌದ್ಧ ಧರ್ಮದ ಎಫೆಕ್ಟು ಸ್ವಲ್ಪ ಕಡಿಮೆ ಆಗಿತ್ತು. ಅದನ್ನು ಪುನರುದ್ಧಾರಕ್ಕಾಗಿ ನಮ್ಮ ಸ್ಥಾಪಕರಾದ H.P. ಬ್ಲಾವಟ್ಸ್ಕಿ ಅವರು, H.S. ಆಲ್ಕಾಟ್ರವರು ಮತ್ತು ಲೆಡ್ಬೀಟರವರು, ನಂತರ ಅನಿ ಬೆಸೆಂಟ್ರವರು ಸಿಲೋನ್ಗೆ ಹೋಗಿ ಅಲ್ಲಿ ಬೌದ್ಧ ಧರ್ಮ ಶಾಲೆಗಳನ್ನ ತೆರೆದು ಅಲ್ಲೆಲ್ಲ ಹರಡೋದಕ್ಕೆ ಪ್ರಾರಂಭ ಮಾಡಿದರು. ಆಮೇಲೆ ಹಾಗಾಗಿ ಈ ಬೌದ್ಧ ಸಾಹಿತ್ಯ ಮತ್ತು ಗೌತಮ ಬುದ್ಧರ ಬಗ್ಗೆ ಅನೇಕ ವಿಷಯಗಳು ನಮ್ಮ ವಾಗ್ಮಯದಲ್ಲಿ ಸೇರಿದೆ. ನಾವು ಆದಷ್ಟು ಜಾಸ್ತಿ ವ್ಯಾಸಂಗ ಮಾಡ್ತೀವಿ. ಅದರಲ್ಲಿ ನಮ್ಮ ಗಾಂಧಿನಗರಲ್ಲಿ ಮಹಾಬುದ್ಧಿ ಸೊಸೈಟಿ ಇದೆ. ಅಲ್ಲಿ ಬೌದ್ಧ ಧರ್ಮದ ಸಾಹಿತ್ಯ ಹೇರಳವಾಗಿ ಸಿಗುತ್ತೆ. ಅಲ್ಲಿ 6 ತಿಂಗಳಿಗೆ ಒಂದೊಂದು ಪರೀಕ್ಷೆಗಳು ಮಾಡ್ತಾರೆ, ಡಿಪ್ಲೊಮಾ ಕೋರ್ಸಸ್. ನಾನು ನಮ್ಮ ಶ್ರೀಮತಿಯವರಲ್ಲಿ ಹೋಗಿ ಅಗಾಧ ಸಾಹಿತ್ಯವನ್ನು ವ್ಯಾಸಂಗ ಮಾಡಿ ಅಲ್ಲಿ ಡಿಪ್ಲೊಮಾ ಕೂಡ ತಗೊಂಡಿದ್ವಿ. ಆಮೇಲೆ ವಿಪಶ್ಯನ ಧ್ಯಾನದಲ್ಲಿ ಭಾಗವಹಿಸಿ 2-3 ಸರಿ ಭಾಗವಹಿಸಿದ್ವಿ. ಹಾಗಾಗಿ ಹೆಚ್ಚಿನ ಸ್ವಲ್ಪ ಜ್ಞಾನ ಬೌದ್ಧ ಧರ್ಮದ ಬಗ್ಗೆ ಇದೆಲ್ಲ ಮಾಡ್ತೀವಿ. ಆಮೇಲೆ ನಮ್ಮ ಎಲ್ಲ ಲಾಡ್ಜ್ಗಳಲ್ಲಿ ಕೆಲವು ರೆಗ್ಯುಲೇಟರ್ಸ್ ಡೇ ಇದೆಲ್ಲ ಮಾಡ್ತೀವಿ. ಇಂಪಾರ್ಟೆಂಟ್ ಡೇಸ್ ಒಂದು 8 ದಿವಸಗಳು ಆಚರಿಸಿ ಅದರಲ್ಲಿ 2 ಪ್ರಮುಖ ದಿನಗಳನ್ನು ಅಂದರೆ ಮೇ ತಿಂಗಳಲ್ಲಿ ಬರುವ ಇದು ಬೌದ್ಧ ವೈಶಾಖ ಪೌರ್ಣಿಮೆ ಮತ್ತು ಜುಲೈನಲ್ಲಿ ಆಷಾಢ ಪೌರ್ಣಿಮೆಯನ್ನು ಆಚರಿಸೋ ಪದ್ಧತಿ ಇದೆ. ಗೌತಮ ಬುದ್ಧರು ಆ ದಿನಗಳಲ್ಲಿ ಸ್ಮೃತಿ ಮಾಡ್ತೀವಿ. ನಮ್ಮ ಎಡ್ಯೂನಲ್ಲಿ ಕಳೆದ 42 ವರ್ಷದಿಂದ ತಪ್ಪದೆ ಈ ವೈಶಾಖ ಪೌರ್ಣಿಮೆ ಶಿಬಿರ ನಡೆಸ್ತಾ ಇದ್ದೆ. ಈ ವರ್ಷ ಮೇ ತಿಂಗಳಲ್ಲಿ 5ನೇ ತಾರೀಕು ಬರುತ್ತೆ. ಆಗಲೂ 2 ದಿವಸ 5-6 ದಿವಸ ಮಾಡೋ ಪ್ರೋಗ್ರಾಮ್ ಈಗಲಿಂದನೇ ಎಲ್ಲ ಅದಕ್ಕೆ ಮಾಡ್ತಾಯಿದ್ವಿ. ಸೊ ಹೀಗಾಗಿ ಅದನ್ನು ನೋಡಬೇಕು ಅಂತ ಹೇಳಬೇಕು. ಬೌದ್ಧ ಧರ್ಮದ ಗೌತಮ ಬುದ್ಧರು ಮತ್ತು ಬೌದ್ಧ ಧರ್ಮದ ಸಾಹಿತ್ಯನ ಚೆನ್ನಾಗಿ ಓದಿ ಅದನ್ನು ಅಭ್ಯಾಸ ಮಾಡಬೇಕು. ಸುಮಾರು 2600 ಅದಕ್ಕೆ ನನ್ನ ವಿಷಯದ ಬಗ್ಗೆ ಸಮಾಧಿ ಆಗಿದೆ. ನಂತರ ಶೀಲದ ಬಗ್ಗೆ ನಾನು ಮಾತಾಡಬೇಕು. ಆ ಶೀಲದ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಬೌದ್ಧ ಧರ್ಮ ಹಾಗೂ ಅದರ ಸ್ಥಾಪಕರಾದ ಗೌತಮ ಬುದ್ಧರ ಬಗ್ಗೆ ಕೆಲವು ವಿಷಯಗಳ ಸಂಕ್ಷಿಪ್ತ ತಿಳಿದು ನಂತರ ವಿಷಯಕ್ಕೆ ಬರೋಣ. ಸುಮಾರು 2600 ವರ್ಷಗಳ ಹಿಂದೆ ನಮ್ಮ ದೇಶದ ಉತ್ತರ ಭಾಗದಲ್ಲಿರುವ ಸಿಲೋನ್ನಲ್ಲಿ ನಾವು ಇದು ನೇಪಾಳ ಇದೆ. ನೇಪಾಳದ ರಾಜಧಾನಿ ಕಠ್ಮಂಡು ಇದೆ. ಕಠ್ಮಂಡುವಿನ ಹತ್ತಿರ ಲುಂಬಿನಿ ಅಂತ ಎಂಬ ವನ ಪ್ರದೇಶ ಇದೆ. ಅಲ್ಲಿ ಒಂದು ಹಣತೆ ಹಚ್ಕೊಳ್ಳುತ್ತೆ. ಆ ಹಣತೆ ಸಾವಿರಾರು ಹಣತೆಗಳನ್ನು ಬೆಳಗಿಸುತ್ತೆ, ಪ್ರಜ್ವಲಗೊಳಿಸುತ್ತೆ. ಆ ಹಣತೆ ಬೇರೆ ಯಾರು ಆಗಿರೋದೇ ಈ ದಿನ ನಾವು ಮಾಡ್ತಾರೆ ಭಗವಾನ್ ಗೌತಮ ಬುದ್ಧರೇ ಆಗಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೂ ಸಹ ಅವರು ಜನ್ಮ ತಗೊಂಡಾಗ ತಾನು ಹಿಂದೂ ಧರ್ಮದ ಹೊಸ ಧರ್ಮದ ಸ್ಥಾಪನೆಗೆ ಕಾರಣಕರ್ತನಾಗ್ತಾರೆ ಅಂತ ಯಾವತ್ತೂ ಅವರು ಊಹಿಸೂ ಇರಲಿಲ್ವಂತೆ. ಬದಲಿಗೆ ಅವರು ಕೇವಲ ಹಿಂದೂ ಧರ್ಮದ ಪುನರುದ್ಧಾರವಾಗಬೇಕೆಂದು ಬಯಸಿದ್ದರಂತೆ. ಅವರು ಜೀವಿಸಿದ್ದ ಕಾಲದಲ್ಲಿ ಇತೇ ಧರ್ಮಗಳಂತೆ ಹಿಂದೂ ಧರ್ಮವು ಸಹ ಮೇಲ್ವರ್ಗದವರ ಹಿಡಿತದಲ್ಲಿದ್ದು ಕೇವಲ ಪೂಜೆ, ಪ್ರಾಣಿ ಬಲಿ, ಮೂಢನಂಬಿಕೆಗಳಿಂದ ತುಂಬಿ ತುಳುಕ್ತಾ ಇತ್ತಂತೆ. ಹಿಂದೂ ಧರ್ಮದ ಬೋಧನೆಗಳೆಲ್ಲವೂ ದೈವ ಭಾಷೆಯಾಗಿದ್ದ ಸಂಸ್ಕೃತ ಭಾಷೆಯಲ್ಲಿದ್ದು ಅದನ್ನು ಸಾಮಾನ್ಯ ಮನುಷ್ಯರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿರಲ್ಲ. ಇದಕ್ಕೆ ಗೌತಮ ಬುದ್ಧರು ಈ ಸಂಸ್ಕೃತ ಭಾಷೆದ ಇದಾಗಿ ಬೇರೆ ಹಾಗೆ ಅಂದಿನ ದಿನಗಳ ಆಡು ಭಾಷೆಯಿದ್ದ ಪಾಲಿ ಭಾಷೆಯಲ್ಲಿ ಸಂಸ್ಕೃತ ಭಾಷೆ ಸ್ಥಾನದಲ್ಲಿ ಇಟ್ಟು ಅದನ್ನು ಉಪಯೋಗಿಸ್ತಾರೆ. ಇದರಿಂದ ಏನಪ್ಪ ಉಪಯೋಗ ಆಯಿತು ಅಂದರೆ ಬೌದ್ಧ ಧರ್ಮ ಸಾಹಿತ್ಯ
ಬರೀ ಪಂಡಿತ ಪಾಮರಿಗೆ ಅಲ್ಲದೆ ಸಾಮಾನ್ಯ ಮನುಷ್ಯನಿಗೂ ಅರ್ಥವಾಗುವಂತೆ ಪಾಲಿ ಭಾಷೆಯಲ್ಲಿ ಮಾಡಿದರು. ಹಾಗಾಗಿ ನಾವು ಬೌದ್ಧ ಧರ್ಮದ ವಾಗ್ಮಯ ಹೆಚ್ಚಾಗಿ ಪಾಲಿ ಭಾಷೆಯಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಬೌದ್ಧ ಧರ್ಮದ ಸಿಲೋನ್ನಲ್ಲಿ ಬೌದ್ಧರು ಅವನತಿಯಲ್ಲಿದ್ದಾಗ ಥಿಯಾಸಫಿಕಲ್ ಸೊಸೈಟಿಯ ಸ್ಥಾಪಕರುಗಳಾದ ನಾನಾಗಲೇ ಹೇಳ್ದಂಗೆ H. P. ಬ್ಲಾವರ್ಸ್ಕಿ, ಹೆನ್ರಿ ಸ್ಟೀಲ್ ಆಲ್ಕಾಟ್, ಲೆಡ್ಬೀಟರ್ ಮತ್ತು ಅನಿ ಬೆಸೆಂಟ್ ಮುಂತಾದ ಅನೇಕ ಮಹನೀಯರು ಸಿಲೋನ್ ದೇಶಕ್ಕೆ ಹೋಗಿ ಅಲ್ಲಿ ಅವರು ಸ್ಟೇಜಾಗ ಅವರು ಬೇರೆ ಧರ್ಮದವರಾಗಿದ್ದಾರಲ್ವ, ಅಲ್ಲಿ ಪಂಚಶೀಲಗಳನ್ನು ತಗೊಂಡು ಅವರು ಬೌದ್ಧ ಧರ್ಮೀಯರಾಗ್ತಾರೆ. ನಾವು ಇದು ನಮ್ಮ ಭಾರತ ದೇಶದವರಾದರೆ ನಾವು ಇದೇ ವಾತಾವರಣದಲ್ಲಿ, ಆದರೆ ಪರಕೀಯರು ಇದು ಬೇರೆ ಇದರಲ್ಲಿದ್ದವರು ಇದನ್ನು ಪಂಚಶೀಲಗಳನ್ನು ತಗೊಂಡಿದ್ದು ಭಾಳ ಕಷ್ಟ ಆಯಿತು, ಭಾಳ ತಗೊಂಡ್ರು. ಅಂದರೆ ಯಾವುದು ಪಂಚಶೀಲಗಳು ಯಾವುದು ಅಂದರೆ, ಮೊದಲನೇದಾಗಿ ಜೀವ ಇರುವ ಯಾವುದೇ ಪ್ರಾಣಿ ಅಥವಾ ವ್ಯಕ್ತಿಯನ್ನು ಕೊಲ್ಲುವುದಿಲ್ಲವೆಂದು. ಎರಡನೇ ಪಂಚಶೀಲ ಅಂದರೆ ತನ್ನದಲ್ಲದ ಹಾಗೂ ಇತರರಿಗೆ ಸೇರಿದ ಯಾವುದೇ ವಸ್ತುಗಳನ್ನು ಕಳುವು ಮಾಡುವುದಿಲ್ಲವೆಂದು. ಮೂರನೇ ಪಂಚಶೀಲದಲ್ಲಿ ಮೂರನೇದು ಯಾವುದು ಅಂದರೆ ಅನೈತಿಕ ಲೈಂಗಿಕತೆ ಎಂದರೆ ವ್ಯಭಿಚಾರದಿಂದ ದೂರ ಇರುತ್ತೇನೆಂದು. ಮತ್ತು ನಾಲ್ಕನೇದು ಸುಳ್ಳು ಅಥವಾ ಚಾಡಿ ಹೇಳುವುದಿಲ್ಲವೆಂದು. ಮತ್ತು ಇನ್ನೊಂದು ಐದನೇದು ಮದ್ಯ ಮತ್ತು ಇತರೆ ಮತ್ತು ಬರೆಸುವ ಪದಾರ್ಥಗಳು ಸೇವಿಸುವುದಿಲ್ಲವೆಂದು ಪ್ರಜ್ಞೆ ತೆಗೆದುಕೊಂಡು ಬೌದ್ಧ ಧರ್ಮೀಯರಾದರು. ಪರಕೀಯರಾದರೂ ಸಹ ಈ ಪಂಚಶೀಲಗಳನ್ನು ತಮ್ಮ ಜೀವಿತದಲ್ಲಿ ಅನುಭವಿಸಿ ನಿಜವಾದ ಬೌದ್ಧ ಧರ್ಮೀಯರಾದರು. ಅಲ್ಲಿನ ನಾನು ಆಗಲೇ ಹೇಳ್ದಂಗೆ ಸಿಲೋನಲ್ಲಾಗಲೇ ಅವನತಿ ಸ್ಥಿತಿಗಿತ್ತು. ಆಗ H. ಆಲ್ಕಾಟ್ರವರು ಮತ್ತು ಲೆಡ್ಬೀಟರ್ ಹೋಗಿ ಅವರಿಗೆ ಬೌದ್ಧ ಧರ್ಮದ ಬಗ್ಗೆ ಕಲ್ಪನೆ ಹೆಚ್ಚಾಗಿ ಅಭಿಮಾನ ಮೂಡುವಂತೆ ಎಲ್ಲ ಹೇಳಿ ಅಲ್ಲಿ ಧರ್ಮದ ಪ್ರಚಾರ ಕೈಗೊಂಡರು. ಇದಕ್ಕೆ ಕರ್ನಲ್ ಆಲ್ಕಾಟ್ರ ಕೊಡುಗೆ ಇದೆ. ಆಮೇಲೆ ನಿಧಿ ಸ್ವೀಕರಿಸಿದರು. ಬೌದ್ಧ ಸಾಮಾನ್ಯ ಮನುಷ್ಯನಿಗೂ ಅರ್ಥವಾಗುವಂತೆ ಅವರೊಂದು ಬುದ್ಧಿಸ್ಟ್ ಕ್ಯಾಚಿಸಮ್ ಅಂತ ಒಂದು ಇದನ್ನು ಗ್ರಂಥವನ್ನು ಕೂಡ ಪ್ರಕಟಿಸಿ ಎಲ್ಲರಿಗೂ ಅರ್ಥವಾಗಂಗೆ ಅದು ಸರಳ ಭಾಷೆಯಲ್ಲಿದೆ. ಈಗ ನಮ್ಮ ಥಿಯಾಸಫಿ ಪಾವರಿಯವ್ರದ್ದು ಕ್ವಶನ್ ಆನ್ಸರ್ ಇದ್ದಂಗೆ ಅದು ಬುದ್ಧಿಸ್ಟ್ ಕ್ಯಾಚಿಸಮ್ ಇತ್ತು. ಅದರಿಂದ ಹಲವು ಧರ್ಮೀಯ ಅಲ್ಲಿಗೆ ಭಾಳಷ್ಟು ಅನುಕೂಲ ಆಯಿತು. ಅದ್ರ ಜೊತೆಗೆ ನಮ್ಮ ಲೆಡ್ಬೀಟರ್ ಕೂಡ ಅಲ್ಲಿದ್ದು ಭಾಳಷ್ಟು ಕಾರ್ಯನಿರ್ವಹಿಸಿದ್ದಾರೆ. ನಮ್ಮ ಬೌದ್ಧ ಧರ್ಮವು ಇತರ ಎಲ್ಲ ವರ್ಗದ ವ್ಯಕ್ತಿಗಳು ಸಾಧನೆಯ ಮಾರ್ಗವಾಗಿದೆ. ಯಾರು ದೃಢ ಮನಸ್ಕರಾಗಿ ಭಗವಾನರು ನೀಡಿದ ಬೋಧನೆಯನ್ನು ತಮ್ಮ ದಿನನಿತ್ಯದ ಜೀವಿತದಲ್ಲಿ ಅನುಷ್ಠಾನ ಮಾಡ್ತೀರೋ ಅಂಥವ್ರಿಗೆ ಮಾತ್ರ ನಿಜವಾದ ಜ್ಞಾನ ಉಂಟಾಗುತ್ತದೆ. ಗೌತಮ ಬುದ್ಧರನ್ನು ಒಂದು ತಥಾಗತ ಅಂತ ಕರೀತಾದ್ರಂತೆ. ಏನಪ್ಪ ತಥಾಗತ ಅಂದರೆ, ಯಾರು ತಾವು ಬೋಧಿಸಿದ ಬೋಧನೆಗಳಂತೆ ನಡೆದು ಅನುಷ್ಠಾನ ಮಾಡ್ತಾರೋ ಅಂಥವ್ರನ್ನ ಇದು ತಥಾಗತರು ಅಂತ ಹೇಳ್ತಾರೆ. ಅನುಷ್ಠಾನ ಅಂತ ಅವ್ರಿಗೆ ಮಾತ್ರ ಹೇಳ್ತಾರೆ. ಇಂದಿನ ದಿವಸಗಳಲ್ಲಿ ಭಗವಾನ್ ಬುದ್ಧರಂಥ ಶ್ರೇಷ್ಠ ವ್ಯಕ್ತಿಯನ್ನು ಕಾಣೋದು ಭಾಳ ಅಪರೂಪ. ಶಾಸ್ತ್ರ ಹೇಳುವುದಕ್ಕೆ ಬದನೆಕಾಯಿ ತಿನ್ನೋದಕ್ಕೆ ಎನ್ನುವ ನಾಣ್ಣುಡಿಯಂತೆ ಹೆಚ್ಚಿನ ವ್ಯಕ್ತಿಗಳು ಕೇವಲ ಬೋಧನೆ ಕೊಡೋದಕ್ಕೆ ಮಾತ್ರ ಸಿದ್ಧರಿರ್ತಾರೆ ಹೊರತು ತಾವು ಬೋಧಿಸಿದಂತೆ ಅನುಷ್ಠಾನ ಮಾಡೋದಕ್ಕೆ ಮಾಡ್ತಾ ಇಲ್ಲ ಎಂದು ನಾವು ನೊಂದು ಹೇಳಬೇಕಾಗಿದೆ. ಸಾಧಕರಾದ ನಾವುಗಳು ನಮ್ಮ ಅಂತರ್ದೃಷ್ಟಿಯನ್ನು ನೇರಗೊಳಿಸಿ ಪಾವಿತ್ರ್ಯತೆ ಹಾಗೂ ಪರಿಶುದ್ಧತೆಯನ್ನು ಆಚರಣೆಯಲ್ಲಿ ತರಬೇಕು. ಜೊತೆಗೆ ಸತ್ಯಕ್ಕೆ ತಲೆಬಾಗಬೇಕು. ಈ ಕಾರಣಕ್ಕಾಗಿ ನಮ್ಮ ಸೊಸೈಟಿಯ ಚಿಹ್ನೆ ಕೆಳಗಡೆ ಯಾವ ವಾಕ್ಯ ಇದೆ ಹೇಳ್ತಾರೆ ಯಾರಾದರೂ? ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಅಂತ ಒಂದು ವಾಕ್ಯ ಇದೆ. ಅದನ್ನು ಸತ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿರೋದು ನಮ್ಮ ಥಿಯಾಸಫಿಕಲ್ ಸೊಸೈಟಿನಲ್ಲಿಂದ. ಅದನ್ನು ಇಂಗ್ಲೀಷ್ ಭಾಷೆಯಲ್ಲಿ ದರ್ ಇಸ್ ನೋ ರಿಲಿಜಿಯನ್ ಹೈಯರ್ ದ್ಯಾನ್ ಟ್ರೂತ್ ಮತ್ತು ಸಂಸ್ಕೃತದಲ್ಲಿ ಸತ್ಯವನ್ನಾಸ್ತಿ ಪರೋ ಧರ್ಮ ಎಂದು ಹೇಳ್ತಾರೆ. ಗೌತಮ ಬುದ್ಧರು ಕ್ರಿಸ್ತಪೂರ್ವ 530ರಲ್ಲಿ ಶಾಕ್ಯ ವಂಶದ ಮಹಾರಾಜನಾದ ಶುದ್ಧೋಧನ ಮತ್ತು ರಾಣಿ ಮಹಾಮಾಯೆ ಅವರ ಪುತ್ರ ಸಿದ್ಧಾರ್ಥನಾಗಿ ಜನ್ಮ ತೆಗೆದುಕೊಂಡರು. 29 ವರ್ಷಗಳ ಕಾಲ ಅರಮನೆಯ ಸುಖ ಸಂತೋಷಗಳನ್ನು ಅನುಭವಿಸಿ ನಂತರ ಎಲ್ಲವನ್ನೂ ತ್ಯಜಿಸಿ ಕಾಡಿಗೆ ಹೋಗಿ ದೀರ್ಘಕಾಲ ತಪಸ್ಸನ್ನು ಆಚರಿಸಿದರು. ಇದರಿಂದ ಜ್ಞಾನ ದೊರಕುವುದಿಲ್ಲ ಎಂದು ಮನಗಂಡು ಸುಜಾತ ಎನ್ನುವ ಕೆಳವರ್ಗದ ಮಹಿಳೆ ನೀಡಿದ ಹಾಲು ಅಕ್ಕಿ ಪಾಯಸವನ್ನು ಸೇವಿಸಿ ಅದರಿಂದ ಶರೀರಕ್ಕೆ ಚಲನವನ್ನು ಗಳಿಸಿ ಪುನಃ ತಪಸ್ಸನ್ನು ಮುಂದುವರಿದರು. ವೈಶಾಖ ಪೂರ್ಣಿ ಶುಭ
ಹುಣ್ಣಿಮೆಯ ರಾತ್ರಿ ಅವರಿಗೆ ಜ್ಞಾನೋದಯವಾಯಿತು. ಆಗ ಅವರಿಗೆ 2 ಅತಿರೇಕಗಳಾದ, ಯಾವುದು ಅತಿರೇಕ ಅಂದರೆ, ಒಂದು ದೇಹವನ್ನು ಅತಿಯಾದ ಇಂದ್ರಿಯ ಸುಖಕ್ಕೆ ಅವಕಾಶ ಮಾಡಿಕೊಡಬಾರದು, ಮೊದಲನೇದು ಇದು ಅತಿರೇಕ. ಎರಡನೇ ಅತಿರೇಕ ಯಾವುದು ಅಂದರೆ ತಮ್ಮ ದೇಹವನ್ನು ದೀರ್ಘಕಾಲದ ತಪಸ್ಸು ಹಾಗೂ ನಿರಾಹಾರದಿಂದ ದಂಡಿಸಬಾರದು. 2 ಅತಿರೇಕಗಳು ಅವರಿಗೆ ಜ್ಞಾನೋದಯ ಸಮಯದಲ್ಲಿ ಆಯಿತು. ಮೊದಲನೇದು ನಮ್ಮ ದೇಹವನ್ನು ಇಂದ್ರಿಯ ಸುಖಕ್ಕೆ ಒಳಪಡಿಸಬಾರ್ದು, ಮತ್ತು ನಮ್ಮ ದೇಹವನ್ನು ಅತಿ ದೀರ್ಘಕಾಲ ತಪಸ್ಸು ಮತ್ತು ಉಪವಾಸದಲ್ಲಿ ನಾವು ದಂಡಿಸಬಾರದು ಅಂತ 2 ಅತಿರೇಕಗಳು ಅವರಿಗೆ ಉಂಟಾಯಿತು. ಇವುಗಳು ದೂರವಾಗಿ ದೇಹಕ್ಕೆ ಅತ್ಯಂತ ಅವಶ್ಯಕ ವಸ್ತುಗಳು ಮಾತ್ರ ಕೊಟ್ಟು ತಮ್ಮ ಆಧ್ಯಾತ್ಮಿಕ ಸಾಧನೆ ತಕ್ಕಂತೆ ಅದನ್ನು ಬಳಸಿಕೊಳ್ಳಬೇಕು. ದೇಹದ ಜೊತೆಗೆ ನಮ್ಮ ಮನಸ್ಸನ್ನು ಸಹ ಪವಿತ್ರಗೊಳಿಸಿ ಶಾಂತಿ ಮತ್ತು ಸಮಾಧಾನದಿಂದ ಇಟ್ಟುಕೊಳ್ಳಬೇಕು. ಇರೋದರಿಂದ ಮುಖ್ಯವಾಗಿ ತೃಪ್ತಿಯಿಂದ ಜೀವಿಸಬೇಕು, ಕಂಟೆಂಟ್ಮೆಂಟ್ ಅಂತ ಹೇಳ್ತಾರೆ. ಯಾವ ಅತಿರೇಕಕ್ಕೂ ತೃಪ್ತಿಯಿಂದ ಜೀವಿಸಿ ಯಾವ ಅತಿರೇಕಕ್ಕೂ ಹೋಗಬಾರದು. ಇದುವೇ ಭಗವಾನ್ ಬುದ್ಧರು ಜ್ಞಾನೋದಯವಾದ ನಂತರ ಕಂಡುಹಿಡಿದ ಸುವರ್ಣ ಮಧ್ಯಮ ಮಾರ್ಗ. ಇದರಲ್ಲಿ ಚತುರಾರ್ಯ ಸತ್ಯಗಳನ್ನು ಕಂಡದು ಜನತೆಗೆ ಗೌತಮ ಬುದ್ಧರು ಚತುರಾರ್ಯ ಸತ್ಯಗಳನ್ನು ಕೂಡ ಬೋಧಿಸಿದ್ದಾರೆ. ಇದು ಚತುರಾರ್ಯ ಸತ್ಯಗಳು ಯಾವುದು ಅಂದರೆ, ಮೊದಲನೇದು ದುಃಖ, ಎರಡನೇದು ದುಃಖಕ್ಕೆ ಕಾರಣ ಇದೆ. ದುಃಖ ಅಂದರೆ ದುಃಖ ಇರುತ್ತೆ ಸಾಮಾನ್ಯವಾಗಿ, ಅದಕ್ಕೆ ಕಾರಣ ಹೊಂದಬೇಕಲ್ಲ, ಅದಕ್ಕೆ ಕಾರಣ ಏನಂತಲೂ ಅದು ಹೇಳ್ತಾರೆ. ನೆಕ್ಸ್ಟು ಮೂರನೇದು ದುಃಖ ನಿವಾರಣೆ, ಮತ್ತು ನಾಲ್ಕನೇದು ದುಃಖ ನಿವಾರಣೆಗೆ ಮಾರ್ಗ. ಏನು ನಿವಾರಣೆ ಇದೆ ಅಂದರೆ ಅದಕ್ಕೊಂದು ಮಾರ್ಗ ಬೇಕಲ್ಲ, ಆ ನಿವಾರಣೆ ಕೂಡ ಅವರು ಹೇಳಿ ಅದನ್ನು ಬೋಧನೆ ಮಾಡಿದರು. ಈಗ ಒಂದೊಂದಾಗಿ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ದುಃಖ ಇದು ಪಾಳಿ ಭಾಷೆಯ ಶಬ್ದವಾಗಿದ್ದು, ದುಃಖ ಅನ್ನೋದು ಸಂಸ್ಕೃತ ಭಾಷೆಯಲ್ಲಿ ಧು ಅಂದರೆ ಕನ್ನಡ ಅಂದರೆ ನೋವು ಅಥವಾ ಸಂಕಟ, ಖ ಅಂದರೆ ಇರುವುದು, ಅಂದರೆ ದೈಹಿಕ ಮತ್ತು ಮಾನಸಿಕವಾಗಿ ನೋವುಂಟು ಆಗುವುದಕ್ಕೆ ದುಃಖ ಎಂದು ಹೇಳ್ತಾರೆ. ಸ್ಯಾಡಿಸ್ಟ್ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಸ್ಯಾಡ್ನೆಸ್ ಅಂತ ಹೇಳ್ತಾರೆ. ಆದರೆ ದುಃಖ ಶಬ್ದವನ್ನು ಯಾವ ಭಾಷೆಗೂ ಅನುವಾದ ಮಾಡದೆ ಆ ಶಬ್ದವನ್ನು ಹಾಗೇ ಉಪಯೋಗಿಸಬೇಕು. ಉದಾಹರಣೆಗೆ ಲವ್ ಅಂತ ಒಂದು ಇಂಗ್ಲೀಷ್ ಪದದಲ್ಲಿ ಅದನ್ನು ಹಾಗೆ ಉಪಯೋಗಿಸ್ಬೇಕು, ಅದು ಬೇರೆ ರೀತಿ ಆಗೋದಿಲ್ಲ. ಪ್ರೇಮ ಕನ್ನಡದಲ್ಲಿ ಹೇಳ್ತಾರೆ. ಪ್ರಪಂಚದಲ್ಲೂ ದುಃಖಮಯವಾಗಿದೆ. ನಮ್ಮ ಜೀವಿತದಲ್ಲಿ ಬರುವ ಸುಖ ಸಂತೋಷಗಳು ಮಾತ್ರ, ನಮಗೆ ಬರೀ ದುಃಖ ಇದೆ ಅಂತ ಭಾವಿಸ್ಬೋದು, ಸುಖ ಸಂತೋಷಗಳು ನಮ್ಮಲ್ಲಿ ಬರುತ್ತೆ. ಆದರೆ ಇವುಗಳು ಪಕ್ಷಿಗಳಂತೆ ಹಾರುತ್ತವೆ. ಇದು ಸಂತೋಷ ಸುಖ ಎಲ್ಲ ಹಾರು ಹೋಗ್ತವೆ, ಅದು ಶಾಶ್ವತವಾಗಿ ದುಃಖ ಇರುತ್ತೆ. ಉದಾಹರಣೆಗೆ ಮಗು ಹುಟ್ಟುತ್ತಲೇ ಅಳುತ್ತಾ ಬರುತ್ತೆ ಹಾಗೂ ಸತ್ತಾಗ ಇತರರನ್ನು ಅಳಿಸುತ್ತದೆ. ನಮ್ಮಲ್ಲಿನ ಯೌವನ, ವೃದ್ಧಾಪ್ಯ ಮತ್ತು ಮರಣ ಹೊಂದಿದ್ದಾಗ ದುಃಖ ಸಾಮಾನ್ಯವಾಗಿ ಬರುತ್ತೆ. ಎಂಥ ವೀರ ಚಕ್ರವರ್ತಿ ಅಥವಾ ಓರ್ವ ಬಡ ವ್ಯಕ್ತಿಯಲ್ಲಿಯೂ ಸಹ ಮರಣ ಹೊಂದಿದ ಮೇಲೆ ಅವರ ಮೃತದೇಹವು ಮಣ್ಣಿನ ಹುಳುಗಳಿಗೆ ಅಥವಾ ಅಗ್ನಿಗೆ ಆಹಾರವಾಗಬೇಕು ಅಲ್ವಾ. ಅದೇ ಪಾರ್ಸಿ ಧರ್ಮಾವಲಂಬಿಗಳು ಮಾತ್ರ ಮೃತದೇಹವನ್ನು ಅವರ ಸ್ಮಶಾನದ ಒಂದು ಎತ್ತರದ ಕಟ್ಟಡದ ಮೇಲ್ಛಾವಣಿಯಲ್ಲಿ ಇಟ್ಟು ಹದ್ದುಗಳಿಗೆ ಆಹಾರವಾಗುವಂತೆ ಮಾಡುತ್ತಾರೆ. ಪಾರ್ಸಿ ಜನಾಂಗದವರು 15ನೇ ಶತಮಾನದಲ್ಲಿ ಪರ್ಷಿಯಾ ದೇಶದಿಂದ ಭಾರತಕ್ಕೆ ಬಂದು ಇಲ್ಲಿ ನೆಲೆಸಿದ್ದರಿಂದ ಅವ್ರನ್ನ ಪಾರ್ಸಿಗಳು ಅಂತ ಕರೀತಾರೆ. ಈ ಪಾರ್ಸಿ ವ್ಯಕ್ತಿಗಳು ಹೆಚ್ಚಾಗಿ ಬಾಂಬೆ ಪ್ರದೇಶದಲ್ಲಿದ್ದಾರೆ. ಆಮೇಲೆ ಅವರು ನಮ್ಮ ಥಿಯಾಸಫಿಗೆ ಹೆಚ್ಚಿನ ಅವಲಂಬಿಗಳಾಗಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನಮ್ಮ ಥಿಯಾಸಫಿ ಸೊಸೈಟಿಗೆ ಹೆಚ್ಚಿಗೆ ಸೇರಿದ್ದಾರೆ. ಇವರು ಹೆಚ್ಚಾಗಿ ತಮ್ಮ ಧರ್ಮೀಯರುಗಳಲ್ಲೇ ವಿವಾಹ ಸಂಬಂಧಗಳನ್ನು ನಡೆಸುವುದರಿಂದ ಅವರ ಸಂತತಿ ಕ್ಷೀಣವಾಗ್ತದೆ. ಅವರಲ್ಲಿ ಒಂದು ಅಭ್ಯಾಸ, ಬೇರೆ ಯಾವುದೇ ಧರ್ಮದಲ್ಲಿ ಅವರು ಆಗಲ್ಲ. ಹಾಗೆ ಸ್ವಂತ ಇದರಲ್ಲೇ ಸಂಬಂಧಗಳಿಂದ ಸಂತತಿ ಹೆಚ್ಚಾಗ್ತಾ ಇಲ್ಲ, ಅವರು ಕಡಿಮೆ ಆಗ್ತಾಯಿದೆ, ಅವ್ರ ಪರ್ಸೆಂಟೇಜ್ ಭಾಳ ಕಡಿಮೆ ಇದೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಅವರಲ್ಲಿ ಹೆಚ್ಚಿನ ದುಡಿಮೆಗಾರರು ಮಾಡ್ತಾರೆ, ಭಾಳ ಶ್ರೇಷ್ಠವಾಗಿರ್ತಾರೆ. ಹಾಗೆ ಧರ್ಮಾವಲಂಬಿಗಳಿರ್ತಾರೆ. ಅದರಲ್ಲಿ ಟಾಟಾ, ಬಿರ್ಲಾ, ಆಮೇಲೆ ಈಗಿನ ವಿಪ್ರೋ ಅಧ್ಯಕ್ಷ ಪ್ರೇಮ್ಜಿ, ಇವರೆಲ್ಲ ಪಾರ್ಸಿ ಜನಾಂಗಕ್ಕೆ ಇರ್ತಾರೆ. ನೆಕ್ಸ್ಟು ಎರಡನೇದು ಸುಖ ಬಗ್ಗೆ ತಿಳಿದಾಯಿತು. ಎರಡನೇದು ದುಃಖಕ್ಕೆ ಕಾರಣ ಏನು ಅಂತ ಹೇಳಿದರೆ, ಬೌದ್ಧ ಧರ್ಮದ ಒಂದು ಮುಖ್ಯ ವಾಕ್ಯ ಅಂದರೆ ಆಸೆಯೇ ದುಃಖಕ್ಕೆ ಮೂಲ. ಆದ್ದರಿಂದ ಕಾರಣ ಎನ್ನುವುದನ್ನು ಭಗವಾನ್ ಬುದ್ಧರ ಮೂಲ ಸೂತ್ರ ಆಸೆಯೇ ದುಃಖಕ್ಕೆ ಮೂಲವಾಗಿದೆ ಅಂತ ಹೇಳ್ಬೋದು.
ಆಸೆಯ ಶಬ್ದ ಸಂಸ್ಕೃತದಲ್ಲಿ ತೃಷ್ಣೆ ಆಗಿದೆ. ನಮ್ಮೆಲ್ಲರ ದುಃಖಕ್ಕೆ ಆಸೆಯೇ ಕಾರಣವಾಗಿದೆ ಅಲ್ಲವಾ? ಏಕೆಂದರೆ ನಾವು ಸತ್ಯವನ್ನು ಕಾಣದೆ ಅಸತ್ಯವನ್ನು ಹಿಂಬಾಲಿಸುತ್ತೇವೆ. ಸತ್ಯವನ್ನು ಕಾಣದೆ ಅಸತ್ಯನ ಹಿಂಬಾಲಿಸ್ತೇವೆ. ಮಾನವನು ತನ್ನ ಅರಿಷಡ್ವರ್ಗ ನಿಮಗೆಲ್ಲ ಗೊತ್ತಲ್ಲ, ಅವ್ಯಾವು ಅಂದರೆ ಮೋಹ, ಮದ, ಮತ್ಸರ, ಸಿಟ್ಟು, ಅಸೂಯೆ, ದ್ವೇಷ ಇವುಗಳನ್ನು ಬೆಳೆಸಿಕೊಳ್ತಾನೆ. ಇದರಿಂದ ಅವಶ್ಯಕವಾದ ಪ್ರೇಮದ ಬೀಜವು ಚಿಗುರಲು ಸಾಧ್ಯವಾಗುವುದಿಲ್ಲ, ಅವಕಾಶವೇ ಇಲ್ಲ ಅಂತಾಗುತ್ತೆ. ಜೀವಿತದುದ್ದಕ್ಕೂ ಆಸೆಗೋಸ್ಕರವೇ ಕೆಟ್ಟ ಕರ್ಮಗಳನ್ನು ಮಾಡಿ ಕೊನೆಯಲ್ಲಿ ಮರಣ ಹೊಂದುತ್ತಾ ಮನುಷ್ಯ ಸಾಮಾನ್ಯ ಕಡೆಯವರು ಕೆಟ್ಟ ಕರ್ಮ ಮಾಡ್ತಾರೆ. ಕಡೆಗೆ ಒಂದು ದಿನ ಮರಣ ಶಾಶ್ವತ. ಇವೆಲ್ಲವನ್ನು ತೀರಿಸಲು ಪುನರಪಿ ಜನಂ ಪುನರಪಿ ಮರಣಂ ಎನ್ನುವ ಹಾಗೆ ಪದೇ ಪದೇ ಹುಟ್ಟುವುದು ಮತ್ತು ಪದೇ ಪದೇ ಸಾಯುವುದು ಇವು ನಿರಂತರವಾಗಿ ನಡೀತಾನೆ ಇದೆ. ಥಿಯಾಸಫಿ ಸಂಸ್ಥೆಗಳು ಮಾತ್ರ ಇತರ ಧರ್ಮಗಳಂತೆ ನಂಬುವ ಕರ್ಮ ಸಿದ್ಧಾಂತ ಮತ್ತು ಹಾಗೂ ಪುನರ್ಜನ್ಮದ ಬಗ್ಗೆ ಗೌತಮ ಬುದ್ಧರು ಪುನರ್ಜನ್ಮ ಕರ್ಮಸಿದ್ಧ ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಅದನ್ನು ನಂಬ್ತೀವಿ. ಇವುಗಳ ಬಗ್ಗೆ ಗೌತಮ ಬುದ್ಧರು ತಮ್ಮ ಬೋಧನೆಗಳಲ್ಲಿ ಭಾಳಷ್ಟು ಹೇಳಿದ್ದಾರೆ. ಇದರಂತೆ ಬೇರೆ ಯಾರೂ ಅಷ್ಟೊಂದು ಕರ್ಮ ಸಿದ್ಧಾಂತ ಇದು ಮಾಡಿಲ್ಲ. ಬೌದ್ಧಿಸ್ಟ್ ಧರ್ಮದಲ್ಲಿ ಇದಕ್ಕೆ ಮರುಹುಟ್ಟದಲ್ಲಿ ಪುನರ್ಜನ್ಮಕ್ಕೆ ಮರುಹುಟ್ಟು ಅಂತ ರೀಬರ್ತ್ ಅಂತ ಬೌದ್ಧ ಧರ್ಮದಲ್ಲಿ ಇದಕ್ಕೆ ವಾರ್ಡಿಂಗ್ ಹೇಳ್ತಾರೆ. ಇನ್ನು ಮೂರನೇ ಸತ್ಯ ದುಃಖ ನಿವಾರಣೆ ಆಗಿದೆ. ಮೊದಲನೇ ಸತ್ಯವಾದ ದುಃಖ, ಎರಡನೇ ಸತ್ಯವಾದ ದುಃಖಕ್ಕೆ ಕಾರಣ ತಿಳಿದುಕೊಂಡ ನಂತರ ದುಃಖ ನಿವಾರಣೆ ಎಂದರೆ ದುಃಖವನ್ನು ಹೇಗೆ ಇಲ್ಲದಂತೆ ಮಾಡೋದರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮಲ್ಲಿ ದುಃಖ ಇಲ್ಲವಾಗಬೇಕಾದರೆ ಹೆಂಗೆ ದುಃಖ ಇಲ್ಲವಾಗಬೇಕಾದ್ರೆ ಅದಕ್ಕೆ ಏನು ಒಂದು ಮಾರ್ಗ ಇರಬೇಕಲ್ವ? ಆ ಮಾರ್ಗ ಯಾವುದು ಅಂದರೆ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥದಿಂದ ಕಾರ್ಯನಿರ್ವಹಿಸಬೇಕು. ಜೊತೆಗೆ ಆಸೆಯನ್ನು ಇಲ್ಲದಂತೆ ಮಾಡಿ ಇರೋದರಲ್ಲೇ ತೃಪ್ತಿಯಿಂದ ಜೀವಿಸಬೇಕು. ಅದಕ್ಕೆ ಒಂದು ಇಂಗ್ಲೀಷ್ನ ಹೇಳಿಕೆ ಇದೆ, ಕಂಟೆಂಟ್ಮೆಂಟ್ ಲೀಡ್ಸ್ ಟು ಸ್ಪಿರಿಚುಯಾಲಿಟಿ. ಇಂಗ್ಲೀಷ್ ಹೇಳಿಕೆ, ದೇವರು ಕೊಟ್ಟಿದ್ದರಲ್ಲೇ ಸಂತೃಪ್ತಿಯಿಂದ ಇರುವುದು ಮಾತ್ರವೇ ಮನಸ್ಸಲ್ಲಿ ಶಾಂತಿ ಮೂಡಿ ನಮ್ಮ ಜೀವಿತವು ಸುಖಕರವಾಗಿರುತ್ತದೆ. ನಮ್ಮಲ್ಲಿ ಸ್ವಾರ್ಥ ಬಿಟ್ಟು ಸಮಾಜದ ಸಮಾಧಾನವಾಗಿದ್ದರೆ ಅದು ನಮಗೆ ಸುಖ ಸಿಗುತ್ತೆ. ನಮ್ಮಲ್ಲಿ ದುಃಖ ನಿವಾರಣೆ ಆಗಬೇಕಾದರೆ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು. ಅಂದರೆ ನಮ್ಮಲ್ಲಿ ದುಃಖ ಬೇಡ ಅನ್ನೋದರೆ ಪ್ರೇಮವನ್ನು ಬೆಳೆಸ್ಕೊಳ್ಬೇಕಂತ. ಜೊತೆಗೆ ಕರ್ತವ್ಯವನ್ನು ಸೇವಾ ಮನೋಭಾವನೆಯಿಂದ ಮಾಡಬೇಕು. ಡಾಕ್ಟರ್ ಬೆಸೆಂಟ್ರವರು ಪ್ರಾರಂಭಿಸಿದ ಥಿಯಾಸಫಿಕಲ್ ಸೇವಾ ಭಾಗದ ಉದ್ದೇಶದಂತೆ ಒಂದು ಮುಖ್ಯ ಉದ್ದೇಶ ಏನು ಅಂದರೆ ನೊಂದ ಜೀವಗಳ ಸೇವೆಗಾಗಿ ಪ್ರೇಮ ಜೀವಿಗಳ ಸಂಘಟನೆ ಮಾಡಿ ಎಲ್ಲ ತರಹದ ಜೀವಿಗಳಿಗೆ ಎಂದರೆ ಅಂಗವಿಕಲರಿಗೆ, ಬಡವರಿಗೆ, ರೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಇತರರಿಗೆ ಯಾವುದೇ ಅಂಗವಿಕಲ ವ್ಯಕ್ತಿಗಳು ಯಾವುದೇ ವ್ಯಕ್ತಿಗಳಿಗೆ ನೆರವು ಬೇಕಾದರೆ ನಾವು ಮುಂದೆ ಹೋಗಿ ಅವರಿಗೆ ಸಹಾಯ ಮಾಡೋಣ. ಅದೇ ನಮ್ಮ ಸೇವಾ ವಿಭಾಗದಿಂದ ಹೆಚ್ಚಿನ ಕಾರ್ಯಗಳನ್ನು ನಿರ್ವಹಿಸಿದ್ದು ಡಾಕ್ಟರ್ ಅರಿಬ್ ಬೆಸೆಂಟ್ ಅವರು ಸ್ಥಾಪಿಸಿರುವ ಥಿಯಾಸಫಿ ಸೇವಾ ವಿಭಾಗ. ಅದ್ರ ಮೂಲಕ ಆದಷ್ಟು ಇದು ನಮ್ಮ ಬೆಸೆಂಟ್ರು ಇದೆಲ್ಲ ಏನು ಮಾಡಿದರು ಅಂದರೆ ನಮ್ಮ ಥಿಯಾಸಫಿಗಳು ಕೇವಲ ಬುದ್ಧಿಜೀವಿಗಳು ಆದರೆ ಸಾಲದು, ಜೊತೆಗೆ ಕಾರ್ಯನಿರ್ವಹಿಸಿ ಅವರು ಸೇವಾಪರತ ಆಗಬೇಕು ಅಂತ ಹೇಳಿ ಸೇವಾ ವಿಭಾಗವನ್ನು ಅವರ ಕೈಯಲ್ಲಿ ಪ್ರಾರಂಭ ಮಾಡಿದರು. ಪ್ರಸ್ಥಾನತ್ರಯಗಳಲ್ಲಿ ಒಂದಾದ ಮೌನವಾಣಿ ಗ್ರಂಥದಲ್ಲಿ ಒಂದು ಹೇಳಿಕೆ ಇದೆ. ಅದು ಹೇಳಿಕೆ ಏನು ಅಂದರೆ ಜಗತ್ತಿನ ಜನತೆಯ ಕಣ್ಣು ಒರೆಸಲು ಸದಾ ಸಿದ್ಧನಾಗಿರಬೇಕು ಎಂದು ತಿಳಿಸಿದ್ದಾರೆ. ಜಗತ್ತಿನ ಜನತೆಯ ಕಣ್ಣೀರು ಒರೆಸಲು ಸದಾ ಸಿದ್ಧವಿರಬೇಕು ಅಂತ ಹೇಳಿದ್ದಾರೆ. ಇನ್ನು 4ನೇ ಸತ್ಯವೇ ದುಃಖ ನಿವಾರಣೆ ಮಾರ್ಗವಾಗಿದೆ. ನೀವು ಹೇಗೆ ದುಃಖ ಬಂದರೆ ಅದು ನಿವಾರಣೆ ಮಾಡೋದು ಹೇಗೆ ಅನ್ನೋದು 4ನೇ ಮಾರ್ಗ ಇದೆ. ಇದು ಗೌತಮ ಬುದ್ಧರ ಮಾರ್ಗ. ಗೌತಮ ಬುದ್ಧರ ಬೋಧನೆಗಳ ಸಾಧಕನಿಗೆ ಅತ್ಯಂತ ಉಪಯೋಗಿಸಿರುವುದು ಆರ್ಯ ಅಷ್ಟಾಂಗಪಾದ. ಅದೇ ಇಂದಿನ ಸಭೆಯ ಮುಖ್ಯ ಶೀರ್ಷಿಕೆ. ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳೋದೇ ಇಂದಿನ ವ್ಯಾಸಂಗೋಷ್ಠಿ ಶೀರ್ಷಿಕೆ. ಅದರಲ್ಲಿ ಮೊದಲನೇದು ಸಮಾಧಿ ಬಗ್ಗೆ ನಮ್ಮ ಶ್ರೀಮತಿ ಲಲಿತಾ ನಾರಾಯಣ ತಿಳಿಸಿದರೆ, ನಾನು 2ನೇದು ಶೀಲದ ಬಗ್ಗೆ ಹೇಳಬೇಕು. ಇದರಲ್ಲಿ ಈ ಅಷ್ಟಾಂಗ ಪಥದಲ್ಲಿ ಹೆಸರೇ ಸೂಚಿಸುವಂತೆ ಇದು 8 ಪಥ ಅಥವಾ 8 ಮಾರ್ಗವಿರೋದ್ರಿಂದ ಇದು ಅಷ್ಟಾಂಗದ ಸಂಸ್ಕೃತ ಪದವಾಗಿದ್ದು ಇದು ಆರ್ಯ ಅಷ್ಟಾಂಗ ಪಥವಾಗಿದೆ. ಇದರೆಲ್ಲರ ವಿಷಯಗಳು
ಪಂಡಿತ ಪಾಮರರಿಗಲ್ಲದೆ ಸಾಧಾರಣ ವ್ಯಕ್ತಿಗಳು ಸಹ ಅನ್ವಯಿಸುತ್ತದೆ. ಇದರಲ್ಲಿ ಸಾಮಾನ್ಯ ಇದಕ್ಕೆ ಬರೀ ಪಂಡಿತರಿಗೆ ನಾವು ಹೇಳ್ತೀವಿ ಆಧ್ಯಾತ್ಮ ಇದೆಲ್ಲ ಬರೀ ಪಂಡಿತರಿಗೆ ಮಾತ್ರ ಅಂತಾರೆ. ಆದರೆ ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ಆಗಂಗೆ ಇದು ಆರ್ಯ ಅಷ್ಟಾಂಗ ಪದ ಗೌತಮ ಬುದ್ಧರು ಬೋಧಿಸಿದ್ದಾರೆ. ದುಃಖದ ನಾಶಕ್ಕೆ ಅಂದರೆ ನಿವಾರಣೆಗೆ ಕಾರಣವಾಗುವ ಮಾರ್ಗವನ್ನು ಸುವರ್ಣ ಮಧ್ಯಮ ಮಾರ್ಗ ಎಂದು ಸಹ ಮಿಡ್ಲ್ ಪಾತ್. ಇದಕ್ಕೆ ದುಃಖದ ನಿವಾರಣೆಗೆ ಕಾರಣವಾಗುವ ಮಾರ್ಗವನ್ನು ಸುವರ್ಣ ಮಧ್ಯಮ ಮಾರ್ಗ ಮಿಡ್ಲ್ ಪಾತ್ ಕರೆಯುತ್ತಾರೆ. ಏಕೆಂದರೆ ಈ ಮಾರ್ಗವು 2 ತರಹದ ಅತಿರೇಕಗಳನ್ನು ಹಿಡಿಯುತ್ತದೆ. ಇದರಿಂದ ಈ ಮಧ್ಯಮ ಮಾರ್ಗ ಮಾಡಿದ್ರೆ 2 ಅತಿರೇಕಗಳನ್ನು ನಾವು ತಡಿಬೋದಂತೆ. ಈ ಅತಿರೇಕ ಅಂದರೆ ಮಿತಿಮೀರಿ ಕಾರ್ಯನಿರ್ವಹಿಸೋದು ಎಂದಾಗುತ್ತೆ. ಅತಿರೇಕ ಅಂದರೆ ನಾವು ನಮ್ಮ ಕೆಪಾಸಿಟಿಗಿಂತ ಜಾಸ್ತಿ ಕಾರ್ಯನಿರ್ವಹಿಸೋದಕ್ಕೆ ಅತಿರೇಕ ಅಂತ ಹೇಳ್ಬೋದು. ಇದರಲ್ಲಿ ಮೊದಲನೆಯದು ಇಂದ್ರಿಯ ಸುಖದ ಮೂಲಕ ಆನಂದ ಹಾಗೂ ಸಂತೋಷವನ್ನು ಹುಡುಕುವುದಾಗಿರುತ್ತದೆ. ಮೊದಲನೇ ಅತಿರೇಕ ಅಂದರೆ ಇಂದ್ರಿಯ ಸುಖದ ಮೂಲಕ ಆನಂದ ಹಾಗೂ ಸಂತೋಷವನ್ನು ಹುಡುಕೋದರಲ್ಲಿ ಮೊದಲನೇ ಅತಿರೇಕ ಐತೆ. ಈ ಅತಿರೇಕವು ಕೆಳಮಟ್ಟದ್ದಾಗಿದ್ದು ಸಾಧಾರಣ ವ್ಯಕ್ತಿಗಳ ಮಾರ್ಗವಾಗಿದೆ. ಇದನ್ನು ದೂರ ಮಾಡುವುದು ಸಾಧಕನ ಕರ್ತವ್ಯವಾಗಿರಬೇಕು. ಇನ್ನು 2ನೇ ಅತಿರೇಕವೆಂದರೆ ತಾನು ಧರಿಸಿರುವ ಸ್ಥೂಲ ದೇಹಕ್ಕೆ ಕಠಿಣವಾದ ದೀರ್ಘ ತಪಸ್ಸು ಹಾಗೂ ನಿರಾಹಾರದಿಂದ ದೇಹ ದಂಡನೆ ಮಾಡಿ ನೋವನ್ನು ಉಂಟು ಮಾಡುವುದು. ಇದಕ್ಕೆ 2ನೇ ಅತಿರೇಕ. ಅದಕ್ಕೆ ದೀರ್ಘಕಾಲ ತಪಸ್ಸು ಮಾಡಬೇಕು, ಆಮೇಲೆ ಇದು ಮಾಡಬೇಕು, ದೀರ್ಘ ತಪಸ್ಸು, ಆಮೇಲೆ ಹೊಟ್ಟೆ ಇದರಲ್ಲಿ ಏನು ತಗೊಂಡಲೇ ಉಪವಾಸ ಮಾಡೋದು. ಇದಕ್ಕೆ ಸ್ವಯಂ ಪೀಡನೆ ಕೂಡ ಅಂತ ಹೇಳ್ಬೋದು. ಇದರಲ್ಲಿ ಸ್ವಯಂ ಪೀಡನೆಯಲ್ಲಿ ಹೆಚ್ಚು ಯಾವ ಧರ್ಮೀಯರಲ್ಲಿರ್ತಾರೆ ಅಂದರೆ ಅದನ್ನು ನಾವು ಜೈನ ಧರ್ಮೀಯರಲ್ಲಿ ಕಾಣ್ಬೋದು. ಹೆಚ್ಚಾಗಿ ಜೈನ ಸನ್ಯಾಸಿಗಳು ಬರೀ ಕಾಲಿನಲ್ಲಿ ನಡೀತಾರೆ. ಅವರು ಯಾವುದೇ ಇದನ್ನು ಉಪಯೋಗಿಸಲ್ಲ. ಆಮೇಲೆ ತಲೆ ಮೇಲೆ ಬೆಳೆದಿರೋ ಕೂದಲುಗಳನ್ನು ಬಲವಂತಾಗಿ ಕಿತ್ತು ನೋವು ಮಾಡ್ತಾರೆ. ಆದರೂ ಅವ್ರಿಗೆ ಅನಿಸಲ್ಲ, ಪೀಡನೆ ಅಂತ ಇರಲ್ಲ. ಹಾಗಾಗಿ ಉಪವಾಸ ಮಾಡಿ ದೇಹವನ್ನು ಸೊರಗಿಸುತ್ತಾರೆ. ಕೆಲವು ಇದರಲ್ಲಿ ಭಾಳಷ್ಟು ನಾವು ಹೇಳಿದ್ವಿ. ಈಚೆಗೆ ಮೊನ್ನೆ ಪೇಪರ್ ನೋಡಿದೆ, ದೊಡ್ಡ ಕೋಟ್ಯಾಧಿಪತಿ ಮಗಳು ಸನ್ಯಾಸ ತಗೊಂಡು ಎಲ್ಲ ಬಿಟ್ಟಿದ್ದಾರೆ ಅಂತ ನೋಡಿ. ಅಲ್ಲಿ ಇದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟಿದ್ದಾರೆ ಅವ್ರಿಗೆ. ಆಮೇಲೆ ಹಿಂದಿನ TV ಸಂದರ್ಶನ ಒಂದರಲ್ಲಿ ನನ್ನ ಮಗಳು ಸಂಗೀತ ಒಬ್ಬರಿದ್ದಾರೆ, ಅವರಿಗೆ ಉಪವಾಸ ಮಾಡಿ ಅಂತ ಇದು ವಾರದಲ್ಲಿ ಒಂದು ಉಪವಾಸ ಮಾಡಿ ಅಂತ ಅವ್ರು ಹೇಳಿದಾಗ ಅದರ ಅಗತ್ಯವಿಲ್ಲ ಎಂದು ತಿಳಿಸಿದಾರಂತೆ. ಅದು ಬೇಗ ನಮಗೆ ಮಿನಿಮಮ್ ಆಹಾರ ತಗೊಳ್ಳಿ, ಸುಮ್ಮನೆ ಎಲ್ಲ ಮಾಡಿ ವಾರಕ್ಕೊಂದು ದಿವಸ ಆಗ್ಬಿಟ್ಟು ಬೇರೆ ದಿವಸ ಹೊಟ್ಟೆ ತೊಗೊಂಬತ್ತಂದರೆ ಏನು ಪ್ರಯೋಜನವಿಲ್ಲ. ಪ್ರತಿ ದಿವಸ ನಿಯಮಿತವಾಗಿ ಮಾಡಿದರೆ ನಾವು ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು ಅಂತ ಇದೆ. ಇನ್ನು 2ನೇ ಅತಿರೇಕವನ್ನು ಹೆಚ್ಚಾಗಿ ಋಷಿಮುನಿಗಳು ತಮಗೆ ದೇಹದಂಡದಿಂದ ಮಾತ್ರವೇ ಮೋಕ್ಷ ಸಿಗುತ್ತೆ ಅಂತ ಹಿಂದಿನ ಪುರಾಣಗಳು ಹೇಳ್ತೀವಲ್ಲ, ಒಂಟಿ ಕಾಲಿನಿದ್ರು ವಿಶ್ವಾಮಿತ್ರರು ಇದೆಲ್ಲ ಇರುತ್ತೆ. ಆಗ ಅವರು ಅದನ್ನೇ ನಂಬ್ಕೊಂಡಿದ್ರು. ದೀರ್ಘಕಾಲ ತಪಸ್ಸು ಮಾಡುವ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ನನಗೆ ಖಂಡಿತ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಅದನ್ನು ನಂಬಿದ್ರು. ಆದರೆ ಈ ಭಗವಾನ್ ಬುದ್ಧರು ಹೇಳಿದರು ಅದು ತಪ್ಪು, ಆ ಥರ ಮಾಡಬಾರ್ದು ಅಂತ ಹೇಳಿದರು. ಈ 2 ಅತಿರೇಕಗಳನ್ನು ಭಗವಾನ್ ಗೌತಮ ಬುದ್ಧರು ಮೊದಲೇ ತಾವೇ ಸ್ವತಃ ಅನುಭವಿಸಿ ಇವೆರಡು ಅತಿರೇಕಗಳು ಸಹ ಕೆಲಸಕ್ಕೆ ಬಾರದು ಎಂದು ಮನಗಂಡರು. ಅನಂತರವೇ ಈ 2 ಅತಿರೇಕಗಳನ್ನು ದಾಟಿ ಹೊಂದೋದರೆ ಅಂಥವರಿಗೆ ಶಾಂತಿ, ನೆಮ್ಮದಿ ಮತ್ತು ನಿರ್ವಾಣದ ಸಾಗುವ ಸುವರ್ಣ ಮಧ್ಯಮ ಮಾರ್ಗವನ್ನು ಜನತೆಗೆ ಬೋಧಿಸಿದವರು ಭಗವಾನ್ ಗೌತಮ ಬುದ್ಧರು. ಭಗವಾನ್ ತಮ್ಮ ಜೀವಿತದ ಎಷ್ಟು ವರ್ಷ ಮಾಡಿದ್ರು, ಸುಮಾರು 45 ವರ್ಷ ಕಾಲ ಅವರು ಬೋಧನೆ ಮಾಡಿ ಒಂದಲ್ಲ ಒಂದು ರೀತಿಯಲ್ಲಿ ಸುವರ್ಣ ಮಧ್ಯಮ ಮಾರ್ಗದೊಂದಿಗೆ ಅವರ ಬೋಧನೆಗಳೆಲ್ಲ ಯಾವುದೋ ರೀತಿಯಲ್ಲಿ ಸುವರ್ಣ ಮಧ್ಯಮ ಮಾರ್ಗಕ್ಕೆ ಅದು ಒಳಗೊಂಡಿದ್ದ ಸಂಬಂಧ ಇದೆ ಅಂತ ಹೇಳ್ಬೋದು. ಶೀಲ, ಸಮಾಧಿ ಹಾಗೂ ಪ್ರಜ್ಞೆ ಎಂಬ 3 ಮುಖ್ಯ ಅಂಶಗಳಲ್ಲಿ ಆರ್ಯ ಅಷ್ಟಾಂಗಪದಲ್ಲಿರುವ ಎಲ್ಲ 8 ಅಂಗಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತೆ. ಆರ್ಯ ಅಷ್ಟಾಂಗ ಮಾರ್ಗದಲ್ಲಿ 8 ಮಾರ್ಗಗಳಿದೆ. ಅವನ್ನು ನಾವು ಈ ಅಷ್ಟಾಂಗ ಪದ ವ್ಯಾಸಂಗ ಮಾಡಿದ್ರೆ ಅದನ್ನು ನಾವು ಅನುಭವಿಸಿದಾಗ ಅದನ್ನು 8 ಅಂಗಗಳು ನಮಗೆ ಅರ್ಥವಾಗುತ್ತೆ. ಪ್ರತಿ ವ್ಯಕ್ತಿಯು ಅವನ ತಿಳುವಳಿಕೆಯ ಮಟ್ಟಕ್ಕೆ ತಕ್ಕಂತೆ ಬುದ್ಧರ ಬೋಧನೆಗಳ ಸಾರವನ್ನು ಗ್ರಹಿಸಲು ಸಹಕಾರಿಯಾಗಿದೆ. ಇದೀಗ ಅಷ್ಟಾಂಗ ಪಥ ಅಂದರೆ ಇದು ಸಾಮಾನ್ಯ ಮನುಷ್ಯನು ಕೂಡ ಗೌತಮ ಬುದ್ಧರಿಗೆ ಮುಖ್ಯ ಉದ್ದೇಶ ಅಂದರೆ ಅವರ ಬೋಧನೆಗಳು ಪಂಡಿತ ಪಾಮರಗಳಲ್ಲದೆ ಸಾಮಾನ್ಯ ಜನತೆಗೂ ತಲುಪಲಿ ಅನ್ನೋ ಉದ್ದೇಶದಿಂದ ಸರಳ ಭಾಷೆಯಲ್ಲಿ, ಅಂದಿನ ಆಡು ಭಾಷೆಯಲ್ಲಿ, ಪಾಲಿ ಭಾಷೆಯಲ್ಲಿ ಅವರು ಬೋಧನೆ ಕೊಟ್ಟರು.
ಅಷ್ಟಾಂಗ ಪಥದಲ್ಲಿರೋ ಬೋಧನೆ 8 ಪಥಗಳು ಒಂದಕ್ಕೊಂದು ಸಂಬಂಧವಿದ್ದು ಸಾಧಕನು ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಆಧ್ಯಾತ್ಮಿಕ ಪಥದಲ್ಲಿರುವ ಸಾಧಕನು ಈ ಮಾರ್ಗವನ್ನು ಅನುಸರಿಸಿ 8 ಉಪದೇಶಗಳನ್ನು ನಡೆದರೆ ಆಗೋ ಉಪಯೋಗ ಅಂದರೆ ಸಾಮಾನ್ಯವಾಗಿ ಹೇಳ್ಬೋದು, ಏನಪ್ಪ ನೀವೆಲ್ಲ ಹೇಳಿದರೆ 8 ಪಥಗಳ ಬಗ್ಗೆ ಹೇಳಿ ಏನು ಉಪಯೋಗ ಅಂತ ಕೇಳಿದರೆ, ಇದರಂತೆ ನಡೆದರೆ ತಿಳಿದು ಅದರಂತೆ ನಡೆದರೆ ನಮ್ಮ ಜ್ಞಾನದ 4ನೇ ಹಂತವಾದ ಅರಿವಂತ ಸ್ಥಿತಿಯನ್ನು ಹೊಂದಿ ನಿರ್ವಹಣೆಯನ್ನು ಪಡೆಯುತ್ತದೆ. ಇದು ಸಾಧನಕ್ಕೆ ಪುನರ್ಜನ್ಮ, ಇಂಥ ಯಾರು ಅರಂಥ ಸ್ಥಿತಿ ಪಡಿತಾರೋ ಅವ್ರಿಗೆ ಪುನರ್ಜನ್ಮ ಇರೋದಿಲ್ಲ. ಅದೊಂದು ಆರ್ಯ ಅಷ್ಟಾಂಗ ಪಥ. ವ್ಯಾಸಂಗ ಮಾಡಿ ನಡೆದರೆ ನಮಗೆ ಪುನರ್ಜನ್ಮ ಇರಲ್ಲ ಅಂತ ನಾವು ಮಾಡ್ಬೋದು. ಈ ಆರ್ಯ ಅಷ್ಟಾಂಗ ಪಥದ 8 ಮೆಟ್ಟಲುಗಳು ಅಥವಾ ಹೆಜ್ಜೆಗಳ ಬಗ್ಗೆ ವಿವರ ತಿಳಿದು ಇದನ್ನ ಉಪನ್ಯಾಸದ ವಿಷಯವಾಗಿದೆ. ಇದನ್ನು 8 ಪಥಗಳ ಗಾಡಿಯ ಚಕ್ರದಲ್ಲಿ ಒಂದು ಚಕ್ರ ಇರುತ್ತೆ, ಒಂದು ಯಾವುದಾದ್ರು ಗಾಡಿ ಇರುತ್ತೆ, ಗಾಡಿ ಇರುತ್ತೆ. ಅದು ಸಾಮಾನ್ಯವಾಗಿ ಒಂದು ಕಡೆಯಿಂದ ನಿಂತ್ಕೊಂಡು ಚಕ್ರಗಳು ಬೇಕು, ಚಕ್ರ ಮೂವ್ಮೆಂಟ್ ಆಗಬೇಕು. ಆ ಚಕ್ರದಲ್ಲಿ ಮಧ್ಯದಲ್ಲಿ ಇದಿರುತ್ತೆ ರಾಡ್. ಅದು 8 ಪಥಗಳನ್ನು ಹೇಳ್ಬೋದು, ಹೆಜ್ಜೆಗಳು ಅಥವಾ ಮೆಟ್ಟಲು. ಸೊ ಈ ಥರ ಚಕ್ರ ಇರುತ್ತೆ. ಚಕ್ರದಲ್ಲಿ 8 ಮಾರ್ಗ ಇದೆ. ಅದರಲ್ಲಿ 8 ಮಾರ್ಗ, ಅದನ್ನು ಉರುಳ್ತಾ ಇರಬೇಕು, ಯಾವುದೋ ಒಂದೇ ಕಡೆ ತೆಗ್ದು ಆಗಿರಬಾರ್ದು. ಅದು ಅವರು ಒಂದು ಧರ್ಮಚಕ್ರ ಬಿಟ್ಟಿದ್ದಾರೆ, ಅದಿನ್ನೂ ಮರಳ್ತಾ ಇದೆ, ಒಂದು ಮುಂದಕ್ಕೆ ಹೋಗ್ತಾನೇ ಇದೆ. ಗೌತಮ ಬುದ್ಧರು ತಮ್ಮ ಜ್ಞಾನೋದಯವಾದ ನಂತರ ಬೋಧಿಸಿದ 8 ಪಥಗಳ ಕ್ರಮ ಈ ರೀತಿಯಲ್ಲಿದೆ. ಮೊದಲನೇದು ಸರಿಯಾದ ನಂಬಿಕೆ, ಸರಿಯಾದ ಯೋಚನೆ. ನಂಬಿಕೆ ಆದಮೇಲೆ ಯೋಚನೆ ಬೇಕು. ನಂತರ ಸರಿಯಾದ ಮಾತು, ಸರಿಯಾದ ಕೆಲಸ, ಸರಿಯಾದ ಜೀವಿತ ಕ್ರಮ, ಸರಿಯಾದ ಕೆಲಸ, ಸರಿಯಾದ ಪ್ರಯತ್ನ, ಸರಿಯಾದ ನೆನಪು ಮತ್ತು ಸರಿಯಾದ ಧ್ಯಾನ. ಇವು 8 ಪಥಗಳು ಸೇರಿ ಆರ್ಯ ಅಷ್ಟಾಂಗ ಪಥ ಆಗಿದೆ. ಇದನ್ನೇ ಗೌತಮ ಬುದ್ಧರು ತಮ್ಮ ಜೀವಿತ ಕಾಲದಲ್ಲಿ ಬೋಧಿಸಿದರು. ಇದನ್ನು ಇದೇ ರೀತಿಯಲ್ಲಿ ತಿಳಿಯಬೇಕು ಎನ್ನುವ ಯಾವುದೇ ಕಡ್ಡಾಯವಿಲ್ಲ. ಶೀಲ, ಸಮಾಧಿ ಹಾಗೂ ಪ್ರಜ್ಞೆಗೆ ಸೇರಿದ ಹೆಜ್ಜೆಗಳನ್ನು ಕ್ರಮವಾಗಿ ವ್ಯಾಸಂಗ ಮಾಡಿ ವಿಷಯವನ್ನು ಗ್ರಹಿಸಬಹುದು. ಯಾವುದೇ ರೀತಿಯಲ್ಲಿ ಹೇಳ್ಬೋದು. ಮತ್ತು ಇದನ್ನೇ ಮಾಡ್ಬೋದು, ಆ ಥರ ಏನಿಲ್ಲ. ಶೀಲನೆ ಮಾಡೋದು, ಸಮಾಧಿನೇ ಮಾಡಬೇಕು, ಶೀಲ ಏನೂ ಇಲ್ಲ. ಯಾವುದೇ ರೀತಿ ತಮಗೆ ತೋಚಿದ ರೀತಿಯಲ್ಲಿ ಅದನ್ನು ತಿಳಿದು ಅದನ್ನು ಅನುಷ್ಠಾನ ಮಾಡಿದಾಗ ಯಾರು ಅಷ್ಟಾಂಗಪಥ ನಮಗಾಗುತ್ತೆ. ಅದರಿಂದ ನಮಗೆ ಮರು ಹುಟ್ಟಿರಲ್ಲ, ಇದಿರಲ್ಲ, ಪುನರ್ಜನ್ಮ ಇರಲ್ಲ. ಅದೊಂದು ಅಡ್ವಾಂಟೇಜು. ಶೀಲಕ್ಕೆ ಸಂಬಂಧಿಸಿದ ಹೆಜ್ಜೆಗಳು ಅಥವಾ ಪಥಗಳು ಯಾವುವು ಅಂದರೆ, ಇದೇ ನನ್ನ ಮುಖ್ಯ ಈಗ ನನ್ನ ಉಪನ್ಯಾಸದ ವಸ್ತು. ಶೀಲದಲ್ಲಿ ಯಾವುದು ಹೆಜ್ಜೆಗಳಿದೆ ಅಂದರೆ, ಮೊದಲನೇದು ಸರಿಯಾದ ಮಾತು, ಸಮ್ಯಕ್ ಇದು ಸರಿಯಾದ ಕೆಲಸ ಹಾಗೂ ಸರಿಯಾದ ಜೀವಿತ ಕ್ರಮ. 3 ಪಥಗಳು ಇದರಲ್ಲಿ ಶೀಲದ ಅಡಿಯಲ್ಲಿ ಬರ್ತವೆ. ಇವು ಸಾಧಾರಣ ವ್ಯಕ್ತಿಗಳು ಪರಿಪಾಲಿಸುವ ಪಥಗಳಾಗಿದ್ದು ಇವುಗಳು ಅವರನ್ನು ಜ್ಞಾನ ಪಥಕ್ಕೆ ಕರೆದೊಯ್ಯುತ್ತದೆ. ಈ 3 ಪಥಗಳು ಅವ್ರನ್ನ ಜ್ಞಾನೋದಯ ಪಥಕ್ಕೆ ಕರ್ಕೊಂಡು ಹೋಗುತ್ತೆ. ಈ 3 ಪಥಗಳನ್ನು ಒಂದೊಂದಾಗಿ ವಿವರವಾಗಿ ತಿಳಿಯಲು ಪ್ರಯತ್ನಿಸೋಣ. ಮೊದಲನೇ ಪಥ ಶೀಲದ ಅಡಿಯಲ್ಲಿ ಬರೋದು ಸರಿಯಾದ ಮಾತು. ಇದನ್ನು ಸಮ್ಯಕ್ ವಾಣಿ ಎಂದು ಸಹ ಕರೆಯುತ್ತಾರೆ. ಇದರಲ್ಲೂ ಕೂಡ 2 ಥರದ ವಾಣಿಗಳಿದೆ. ಒಂದು ಲೌಕಿಕ ವಾಣಿ ಮತ್ತು ಲೋಕೋತ್ತರವಾದ ವಾಣಿ ಅಂತ ಇರುತ್ತೆ. ಇದರಲ್ಲಿ ಲೌಕಿಕ ವಾಣಿಗಳು ಯಾವುದು ಅಂದರೆ, ಮೊದಲನೆಯದು ಸುಳ್ಳನ್ನು ಹೇಳದಿರುವುದು, 2 ಕಠಿಣ ಮಾತುಗಳನ್ನು ಆಡದಿರೋದು ಮತ್ತು ಹರಟೆ ಹೊಡೆಯೋದು. ಇವುಗಳೆಲ್ಲ ಲೌಕಿಕ ವಾಣಿಯಲ್ಲಿ ಸಾಮಾನ್ಯ. ಕೆಲವರು 4 ಜನ ಸೇರಿದೆ ಬಿಡುವಿದ್ದಾಗ ಹರಟೆ ಹೊಡಿತಿರ್ತಾರೆ. ಅದೆಲ್ಲ ಮಾಡೋದು ಬೇಡ, ಉಪಯುಕ್ತವಾಗಿ ಚರ್ಚೆ ಮಾಡಿ ಅಂತ ಹೇಳ್ತಾರೆ. ಏನು ಮೊದಲದ್ದು ಲೌಕಿಕ ವಾಣಿ ಆಯಿತು, 2 ಪ್ರಾಪಂಚಿಕ ವಾಣಿಯಲ್ಲಿ ಬರ್ತದೆ. ಈ ರೀತಿ ಇವೆಲ್ಲ ಲೌಕಿಕ ವಾಣಿ ಬರುತ್ತೆ, ಇದು ಪ್ರಾಪಂಚಿಕ ವಾಣಿ ಅಡಿಯಲ್ಲಿ ಬರುತ್ತೆ. ಈ ರೀತಿ ನಮ್ಮ ಜೀವಿತದಲ್ಲಿ ನಡೆದುಕೊಳ್ಳುವುದರಿಂದ ನಮಗೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ. ಅಂದರೆ ಪ್ರತಿಫಲ ಅಂದರೆ ರಿವಾರ್ಡ್ ಸಿಗುತ್ತದೆ. ಈ 4 ಬಗೆಯ ಕೆಟ್ಟದ್ದನ್ನು ದೂರ ಮಾಡಿ ಅವನ್ನು ವಿರೋಧಿಸಿದ ನಂತರ ಮನಸ್ಸಲ್ಲಿ ಉಂಟಾಗುವ ವಾಣಿಯನ್ನು ಲೋಕೋತ್ತರ ವಾಣಿ ಅಂತ ಹೇಳ್ತೀವಿ. ಯಾವುದು ಉಳಿಯಿತು ಅದು ಲೋಕೋತ್ತರ ವಾಣಿ. ಇದು ಲೋಕೋತ್ತರವಾಗಿದ್ದು ಆರ್ಯ ಅಷ್ಟಾಂಗ ಪಥಕ್ಕೆ ಸೇರಿದೆ. ನಾವು ಯಾವಾಗಲೂ ಒಳ್ಳೆಯ ಉದ್ದೇಶದ ವಿಷಯವನ್ನು ಕುರಿತೇ ಮಾತನಾಡಬೇಕು. ಬೇರೆಯವರ ಕೆಲಸಗಳನ್ನು ಕುರಿತು ಅಥವಾ ಇತರರ ಬಗ್ಗೆ ಯಾವುದನ್ನು ಸರಿಯಾಗಿ ತಿಳಿಯದೆ ನಾವು ಮಾತನಾಡಬಾರ್ದು. ಅದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಹೇಳಿಕೆ ಇದೆ,
ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಆ ರೀತಿ ಇರಬೇಕು. ಯಾವಾಗಲೂ ನಮ್ಮ ಮಾತು ಭಂಡಾರ ಬೆಳ್ಳಿ ಅಂತ ಇರಬೇಕು. ಹೇಳಿಕೆ ಅವಶ್ಯವಿದ್ದರೆ ಮಾತ್ರ ಮಾತನಾಡಬೇಕು, ಇಲ್ಲದಿದ್ದರೆ ಮೌನವಾಗಿರೋದು ಒಳ್ಳೆಯದು ಅಂತ ಹೇಳ್ತಾರೆ. ಯಾರ ಬಗ್ಗೆಯೂ ಸಹ ನಾವು ಕೆಟ್ಟದ್ದನ್ನು ಮಾತನಾಡುತ್ತೇವೆಯೋ ಅದು ಅವರಿಗಲ್ಲದೆ ನಮಗೂ ಸಹ ಕೆಡುಕ ನೋಡಿ. ಒಬ್ರಿಗೆ ಈಸಿಯಾಗಿ ನಾವು ಕೆಡುಕನ್ನು ಹೇಳ್ಬೋದು, ಆದರೆ ಏನಾಗುತ್ತೆ ಅಂದರೆ ಆ ಕೆಡುಕು ನಮಗೂ ವಾಪಸ್ ಬರುತ್ತೆ, ನಮಗೂ ಕೆಡುಕನುಂಟು. ಬೇರೆಯವರ ವಿಷಯದ ಬಗ್ಗೆ ಅನಾವಶ್ಯವಾಗಿ ಮಾತನಾಡಬಾರದು. ಇತರರ ವಿಷಯದ ಬಗ್ಗೆ ಮೌನವಾಗಿದ್ದರೆ ನಾವು ಒಳ್ಳೆಯ ಗುಣವಂತರಾಗುತ್ತೇವೆ. ಇತರ ವಿಷಯ ಮೌನವಾಗಿ ಎಲ್ಲ ತಿಳಿದಿದ್ದರೂ ಅವರ ಬಗ್ಗೆ ಕೆಟ್ಟು ಮಾತನಾಡ್ಬೋದು. ಮೌನವಾಗಿರೋದು ಒಳ್ಳೆಯದು. ನಮ್ಮ ಥಿಯಾಸಫಿಕ್ ಸೊಸೈಟಿಯ ಮೂಲ ಉದ್ದೇಶವಾದ ಸಾರ್ವತ್ರಿಕ ಸಹೋದರ ಭಾವ, ಯೂನಿವರ್ಸಲ್ ಬ್ರದರ್ಹುಡ್ಡನ್ನು ನಾವು ಒಪ್ಪಿಕೊಂಡಿರುವುದರಿಂದ ಇತರೆ ಸಹೋದರರ ಬಗ್ಗೆ ಚಾಡಿ ಹೇಳುವುದಾಗಲಿ, ಸುಳ್ಳು ಹೇಳುವುದಾಗಲಿ, ಕಠಿಣವಾಗಿ ಮಾತಾಡೋದಾಗಲಿ ಸರಿಯಲ್ಲ ಅಂತ ನಮಗೆ ಆ ರೀತಿ ಮಾಡಿದ್ರೆ ನಮ್ಗೆ ಸರಿಯಲ್ಲ ಅಂತ ನಮಗೆ ತಾನೇ ತಿಳಿಯುತ್ತದೆ. ಇದನ್ನು ಇನ್ನೂ ಸರಳವಾಗಿ ಹೇಳುವುದಾದರೆ, ಸರಳವಾಗಿ ಹೇಳಬೇಕು. ಇದನ್ನು ಹೇಳೋದಾದರೆ, ಇತರರು ನಮ್ಮ ಬಗ್ಗೆ ಹೇಗೆ ಮಾತನಾಡಬೇಕು ಎಂದು ನಾವು ಇಚ್ಛಿಸುತ್ತೇವೋ, ನಾವು ಇತರರ ಬಗ್ಗೆ ಅವರು ನಮ್ಮ ಬಗ್ಗೆ ಏನು ಹೇಳಬೇಕು ಅಂತ ನಾವು ಅದನ್ನು ಇಷ್ಟಪಡ್ತೀವೋ, ಅದೇ ರೀತಿ ಇತರರ ವಿಷಯವಾಗಿ ನಾವು ಸಹ ಸರಿಯಾಗಿ ಮಾತನಾಡೋದನ್ನು ಕಲಿಯಬೇಕು. ನಾವು ಹೇಗೆ ಇಷ್ಟಪಡ್ತೀವೋ ಅದೇ ರೀತಿ ನಾವು ಇತರರೊಂದಿಗೆ ಮಾತನಾಡಬೇಕು, ಅದನ್ನು ಕಲಿಬೇಕು. ನಾವು ಆಡುವ ಮಾತು ದಯೆಯಿಂದ ಕೂಡಿರಬೇಕು ಮತ್ತು ಮೃದುವಾಗಿರಬೇಕು. ಕೆಲವರು ನೋಡ್ತೀವಲ್ಲ, ಕೆಲವರು ಭಾಳ ಕಠಿಣವಾಗಿ ಮಾತಾಡೋದು, ಆ ಥರ ಮಾತಾಡಬಾರ್ದು. ಅವ್ರು ಯಾರಿಗೂ ಮನಸ್ಸಿಗೆ ನೋವುಂಟಾಗ್ದಂಗೆ ನಾವು ಮಾತಾಡೋದು. ನಾವು ಆಡುವ ಮಾತು ಭಾಳ ಸೂಕ್ಷ್ಮವಾಗಿರಬೇಕು, ಅದು ಅವರಿಗೆ ಯಾವುದೇ ರೀತಿ ಕೆಡುಕು ಉಂಟು ಮಾಡಬಾರ್ದು. ನಾವು ಆಡುವ ಮಾತಿನಿಂದ ಯಾರಿಗೂ ಸಹ ನೋವಾಗದಿರಬೇಕು. ಸರಿಯಾದ ಮಾತಿನ ಬಗ್ಗೆ ಬಸವಣ್ಣನವರ ವಚನಗಳಲ್ಲಿ ಸಾಕಷ್ಟು ವಚನ ಇದೆ. ಅದರಲ್ಲಿ ಒಂದು ವಚನದ ಬಗ್ಗೆ ನಾನು ಹೇಳ್ತೀನಿ. ಆ ವಚನ ಹೀಗಿದೆ: ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೈವ ನೆಂತ ನೊಲೆವಯ್ಯ. ಇದನ್ನು ಸರಳವಾಗಿ ಹೇಳುವುದಾದರೆ, ಅದು ನಾವು ಆಡುವ ಮಾತು ಮುತ್ತಿನ ಹಾರದಂತೆ ಆಕರ್ಷಕವಾಗಿರಬೇಕಂತೆ. ನಾವು ಆಡ್ತಾಯಿದ್ರೆ ಇನ್ನೊಂದು ಸರಿ ಆತ ಮಾತಾಡಬೇಕು ಅಂತ ಅಷ್ಟು ಆಕರ್ಷಣೀಯವಾಗಿರಬೇಕು. ಅದು ಮಾಣಿಕ್ಯ ಅಂದರೆ ವಜ್ರದಂತೆ ಕಾಂತಿಯುಳ್ಳದಾಗಿರಬೇಕಂತ. ಜೊತೆಗೆ ಆಡಿದ ಮಾತು ಸ್ಫಟಿಕದ ಶಲಾಖೆಯಂತೆ ಇರಬೇಕು ಅಂತಾರೆ. ಇದು ಹೇಗಿರಬೇಕು ಅಂದರೆ, ನಾವು ಆಡಿದ ಮಾತನ್ನು ಲಿಂಗದೇವನು ಮೆಚ್ಚಿ ಹೌದು ಹೌದು ಎನ್ನಬೇಕಂತೆ. ನಾವು ನುಡಿದಂತೆ ಅನುಷ್ಠಾನ ಮಾಡದಿದ್ದರೆ ಅದನ್ನು ಕೂಡಲ ಸಂಗಮ ದೇವನು ಮೆಚ್ಚುವುದಿಲ್ಲ ಎಂದು ಎಷ್ಟು ಭವ್ಯವಾಗಿ ಬಸವಣ್ಣವರು ಆಗಿನ ಕಾಲದಲ್ಲಿ ಸುಮಾರು 500 ವರ್ಷದಲ್ಲಿ ಹೇಳಿದ್ದಾರೆ ನೋಡಿ. ಈ ವಚನದಲ್ಲಿ ಬರುವ ಒಂದೊಂದು ವಾಕ್ಯವೂ ಸಹ ಮುತ್ತಿನ ತರಹದ ಇದೆ. ಇದರಲ್ಲಿ ಸತ್ಯವನ್ನು ನಾವುಗಳು ನಮ್ಮ ಅನುದಿನದ ಜೀವಿತದಲ್ಲಿ ಒಬ್ಬರ ಬಗ್ಗೆ ಅಳವಡಿಸ್ಕೊಳ್ಬೇಕು. ಇದರಲ್ಲಿ ಅಳವಡಿಸ್ಕೊಳ್ಬೇಕು. ಹರಟೆ ಹೊಡೆಯೋದು, ಒಬ್ಬರ ಬಗ್ಗೆ ಚುಚ್ಚಿ ಮಾತನಾಡುವುದು ಅನೇಕ ಇತರಿಗೆ ನೋವುಂಟು ಮಾಡಿ ಕೆಡಕನ್ನು ಉಂಟು ಮಾಡುತ್ತದೆ. ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು ಅನ್ನುವಂಥ ನಮ್ಮ ಮಾತುಗಳು ಆಗಬಾರದು. ಇದೂ ಅಲ್ಲದೆ ಅನಾವಶ್ಯಕವಾಗಿ ಮಾತುಗಳನ್ನು ಆಡುವುದರಿಂದ ನಮ್ಮ ಅಮೂಲ್ಯವಾದ ಕಾಲ ಹಾಗೂ ಶಕ್ತಿಯ ದುರ್ಬಳಕೆ ಆಗುತ್ತದೆ. ಇದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ನಾವು ಕೆಲವು ವರ್ಷ ಸುಮಾರು 15 ವರ್ಷ ಹಿಂದೆ ನಾವು ನಮ್ಮ ಶ್ರೀಮತಿಯವರು ಕೈಲಾಸ ಮಾನಸ ಪರ್ವತ ಸರೋವರಕ್ಕೆ ಯಾತ್ರೆ ಹೋಗಿದ್ವು. ಅಲ್ಲಿ ನಮ್ಮ ಯಾತ್ರೆಯ ನಿರ್ವಾಹಕರು ಹೇಳ್ತಾಯಿದ್ರು, ಎಲ್ಲ ಒಂದು ಸ್ವಲ್ಪ ವಿರಾಮ ಆದರೆ ಕೂಡಿ ಮಾತಾಡೋದಿತ್ತು. ಆಮೇಲೆ ಅವ್ರು ಹೇಳ್ತಾಯಿದ್ರು, ಕೂಡಿ ಮಾತಾಡಿದರೆ ನಿಮಗೆ ಆಯಸ್ಸಾಗಿ ಮುಂದೆ ಪ್ರಯಾಸ ಆಗುತ್ತೆ, ಅದರಿಂದ ಮೌನವಾಗಿರಿ ಅಂತ ಅವ್ರು ಹೇಳ್ತಾರೆ. ಅದು ಈಗಲೂ ನನಗೆ ಜ್ಞಾಪಕ ಬರುತ್ತೆ. ಆಗ ಹೇಳ್ತಾಯಿದ್ರು, ಪ್ರತಿಯೊಬ್ಬರಿಗೂ ಬುದ್ಧಿವಾದ ಹೇಳ್ತಾಯಿದ್ರು. ಅದ್ರ ಬದಲು ನಾವು ಇಂಥ ಸತ್ಸಂಗದಲ್ಲಿ ನಾವು ಏನು ಹೇಳಿದರೆ ಅದ್ರ ಬಗ್ಗೆ ಚರ್ಚೆ ಮಾಡಿದರೆ ನಮ್ಮ ಸಮಯ ಚೆನ್ನಾಗಿ ಕಳಿತೀವಿ ಅಂತ. ಕೆಲವರು ಇರ್ತಾರೆ ನಮ್ಮ ಮಾತಿನ ಜನ್ಮೆ, ಆಮೇಲೆ ಇತರಿಗೆ ತಮ್ಮ ಜಾಣ್ಮೆಯನ್ನು ಇತರಿಗೆ ತೋರಿಸಿಕೊಳ್ಳಲು ಹಾಸ್ಯಕರವಾಗಿ ಇತರನ್ನು ಅವೇಳ ಮಾಡೋದಕ್ಕಾಗಿ ಚುಚ್ಚು ಮಾತನಾಡುತ್ತಾರೆ. ತಾವು ಇನ್ನೊಬ್ಬರ ಜೊತೆ ಮಾತನಾಡುವಾಗ ಎಷ್ಟು ಜಾಗ್ರತೆಯಿಂದಲೂ ಸಾಲದು. ಆಮೇಲೆ ಕೆಲವರು ಸುಳ್ಳು ವದಂತಿಗಳನ್ನು ಹರಡೋದು ಕೆಲವು ವ್ಯಕ್ತಿಗಳ ಹವ್ಯಾಸವಾಗಿದೆ. ಇದರಿಂದ ಎಷ್ಟೇ ಅಮಾಯಕ ವ್ಯಕ್ತಿಗಳು ಸುಳ್ಳಾಗಿ ಇಂಥ ಕಡೆ ಬಾಂಬ್ ಬಿಟ್ಟಿರೋದು, ಆಮೇಲೆ ಫೋನ್ ಮಾಡಿ ತರಿಸಿ ಎಲ್ಲರನ್ನೂ ಗಾಬರಿ ಮಾಡ್ತಾರೆ.
ಸೊ ಇದೆಲ್ಲ ಪೇಪರ್ಗಳಲ್ಲಿ ನೋಡ್ತಾ ಇರ್ತೀವಿ, ಇಂಥ ಬಾಂಬ್ ಇಟ್ಟಿರ್ತಾರೆ ಅಂತ. ಆಮೇಲೆ ಅನಾವಶ್ಯಕ ಏರೋಡ್ರೋಮ್ದಲ್ಲಿ ಏರೋಪ್ಲೇನ್ ಹೊರಡ್ತಾ ಇರುತ್ತೆ ಇದು ಅಂತ, ಅದನ್ನು ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅದನ್ನು ಮಾಡಿ ನಾವು ಆದಷ್ಟು ವದಂತಿಗಳನ್ನ ಹರಡಿಸೋದನ್ನು ನಾವು ತಪ್ಪಿಸಬೇಕು. ಅವರ ವ್ಯಕ್ತಿ ಸ್ವಭಾವವನ್ನು ನಾವು ಆಡುವ ಮಾತುಗಳಿಂದ ಊಹಿಸಬಹುದು. ನಾವು ಆಡುವ ಮಾತುಗಳು ಇನ್ನೊಬ್ಬರಿಗೆ ನೋವನ್ನುಂಟು ಮಾಡೋದು ಇಂಥವು. ಈಗೇನಂತೂ ಎಲೆಕ್ಷನ್ ಕಾಲ, ಇನ್ನೊಂದು 2-3 ತಿಂಗಳು ಒಬ್ಬ ಪಾರ್ಟಿ ನಾಯಕರು ಇನ್ನೊಬ್ಬರು ನಾಯಕರ ಮೇಲೆ ಹೇಳೋದು, ಆ ನಾಯಕ ತಿರುಗಿಸಿರೋದು, ಇನ್ನೊಂದು 3 ತಿಂಗಳು ಯಾವುದೇ ವೃತ್ತಪತ್ರಿಕೆ ಆಗಲಿ ಯಾವುದೇ ಚಾನಲ್ಗಳು ನೋಡೋದಕ್ಕೆ ಬೇಜಾರಾಗಿತ್ತು. ಒಂದು ಗೌರ್ಮೆಂಟ್ ಐತಿ, ಚಂದನದಲ್ಲಿ ಎಷ್ಟು ಬೇಕೋ ಅಷ್ಟು ನ್ಯೂಸ್ ಕೇಳಿ ಸಮಾಧಾನ ಪಡ್ಕೋಬೇಕು ಹೊರತು ಈಗಿನವರು ಬಾಯಿಗೆ ಬಂದಾಗ ಹೇಳ್ತಾ ಇರ್ತಾರೆ, ಅದನ್ನು ಮಾಡಬಾರ್ದು. ಈಗ ಶೀಲಕ್ಕೆ ಸಂಬಂಧಿಸಿದ 2ನೇ ಪದವೇ ಸರಿಯಾದ ಕೆಲಸ. ಇದನ್ನು ಸತ್ಕಾರ್ಯ ಅಂತ ತಿಳಿಯೋಣ. ಇದನ್ನು ಇಂಗ್ಲೀಷ್ನಲ್ಲಿ ರೈಟ್ ವರ್ಕ್ ಅಂತ ಹೇಳ್ಬೋದು. ಯೋಗ್ಯವಾದ ಕರ್ಮ ಸಹ ಅಂತ ನಮ್ಮ ಪರಿಭಾಷೆಯಲ್ಲಿ ಹೇಳ್ತಾರೆ. ಇನ್ನು ಈ ಯೋಗ್ಯ ಕರ್ಮಗಳು ಯಾವುವು ಅಂದರೆ, ಇದು ಜೀವ ಹತ್ಯೆ ಮಾಡದಿರುವುದು. ಜೀವವಿರೋ ಯಾವುದೇ ಪ್ರಾಣಿ ಅಥವಾ ಯಾವುದೇ ವ್ಯಕ್ತಿಯನ್ನು ಕೂಡ ನಾವು ಅದಕ್ಕೆ ಇದು ಮಾಡಬಾರ್ದು, ಹತ್ಯೆ ಮಾಡಬಾರ್ದು. ತಮಗೆ ಬೇಕಾದ ಪಡೆಯಲು ಪ್ರಾಣಿ ಬಲಿಯನ್ನು ಕೊಡುತ್ತಾರೆ. ಈಗಿನ ದೇವಸ್ಥಾನದಲ್ಲಿ ಅದೇ ಒಂದು ಮುಖ್ಯ. ಪ್ರಾಣಿ ದೇವರಿಗೆ ಒಂದು ಹರಕೆ ಕಟ್ಟಲಿ, ಇಂಥ ಪ್ರಾಣಿ ಕೊಡ್ತೀನಿ, ಬಲಿ ಕೊಡ್ತೀನಿ, ಅದನ್ನು ದೇವರು ನಿಮಗೆ ಏನಕ್ಕೆ ಹರಕೆ ಇರುತ್ತೆ ಅದನ್ನೆಲ್ಲ ಮಾಡಬಾರ್ದು. ಇದನ್ನು ಹಿಂದೆ ಅವರ ಭಗವಾನ್ ಬುದ್ಧರ ಕಾಲದಲ್ಲಿ ಇತ್ತಂತೆ. ಒಂದು ದೇವಸ್ಥಾನದಲ್ಲಿ ಒಂದು ಜೀವಂತ ಕುರಿನ ತಂದು ಬಲಿ ಕೊಡೋಕ್ಕೆ ರೆಡಿ ಇದ್ದರಂತೆ. ಆಗ ಭಗವಾನರು ಬುದ್ಧವಾಗಿ ಇದನ್ನು ಕುರಿನ ಪಕ್ಕಕ್ಕೆ ಸರಿಸಿ ಅಲ್ಲೇ ತಮ್ಮ ತಲೆಯನ್ನು ಇಟ್ಕೊಂಡಿದ್ದರಂತೆ. ಇದನ್ನು ನೋಡಿದ ಆಗಿನ ಚಕ್ರವರ್ತಿ ಬಿಂಬಸಾರ ಬಂದು ಅಲ್ಲಿಗೆ ಅವ್ರನ್ನ ಕ್ಷಮಾಪಣೆ ಕೇಳಿ ಅಂದಿನಿಂದ ಅವರ ರಾಜ್ಯದಲ್ಲಿ ಯಾವುದೇ ಪ್ರಾಣಿ ಬಲಿ ಮಾಡಬಾರ್ದು ಅಂತ ಒಂದು ಆದೇಶ ಹೊರಡಿಸಿದರು ಅಂತ ಹೇಳ್ಬೋದು. ಇಂಥ ಕ್ರೂರ ಪದ್ಧತಿಗಳು ಇನ್ನೂ ಹಲವು ಕಡೆ ಹವ್ಯಾತವಾಗಿದ್ದೆ. ಇನ್ನು ಮೊನ್ನೆ ಎಲ್ಲ ನೋಡಿದೆ ನಾನು ಟಿವಿನಲ್ಲಿ, ಜೀವಂತರ ಕುರಿನ ಪೂಜಾರು ಇರ್ತಾರೆ, ಆ ಪೂಜಾರು ಅದು ಕ್ರೌರ್ಯ ತೋರ್ಸೋಕ್ಕೆ ಪೂಜಾರು ಇರ್ತಾರೆ. ಜೀವಂತ ಇದ್ದು ಆ ಕುರಿ ಚರ್ಮನ ಕಿತ್ತು ಇದು ಮಾಡ್ತಾಯಿದ್ರು. ಅದೆಲ್ಲ ನೋಡಿದ್ರೆ ನಾವು ಮನುಷ್ಯರು ಅಥವಾ ಪ್ರಾಣಿಗಳು ಅಂತ ಅನ್ಸುತ್ತೆ. ಈಗಂತೂ ಕೆಲವು ಪೇಪರ್ನಲ್ಲೆಲ್ಲ ನೋಡ್ತೀವಿ, ತಮ್ಮ ಹೆಂಡ್ತಿನೇ ಸಾಯಿಸಿ ಪೀಸ್ ಮಾಡಿ ಅದಕ್ಕೋಸ್ಕರ ಒಂದು ರೆಫ್ರಿಜರೇಟರ್ ಇಟ್ಟು ಒಂದೊಂದಾದರೆ ಏನು ನಾವು ಇಂಥ ಮನುಷ್ಯ ರಾಕ್ಷಸರ ಮನುಷ್ಯ ಅಂತದ್ದು. ಇದೆಲ್ಲ ದೌರ್ಜನ್ಯ ಎಲ್ಲ, ನಾವು ಅದನ್ನು ತಡಿಬೇಕು. ಇಂಥದ್ದು ಯಾವುದೂ ಹೇಳಬಾರ್ದು ಅಂತ ಇದಾಗುತ್ತಲ್ವ. ಹಾಗೆ ಅದು ಯಾತಕ್ಕೆ ಕಾರಣ ಅಂದರೆ, ಯಾವ ವ್ಯಕ್ತಿಯನ್ನು ನಾವು ಇದನ್ನು ಜೀವ ಕೊಡೋ ಸಾಧ್ಯವಿಲ್ಲೋ ನಮಗೆ ಇದನ್ನು ತಗೊಳೋದಕ್ಕೂ ನಮಗೆ ಅಧಿಕಾರ, ಪ್ರಾಣ ಹತ್ಯೆ ಮಾಡೋದಕ್ಕೂ ನಮಗೆ ಅಧಿಕಾರ ದೇವರು ಕೊಟ್ಟಿಲ್ಲ ಅಂತ ಹೇಳ್ತೀವಿ. ಆಮೇಲೆ ಈ ಸಾಯಿಸಲು ಬೇಕಾದ ಪಿಸ್ತೂಲು, ಕತ್ತಿ ಇವುಗಳು ಸಹ ನಮ್ಮ ಜೊತೆಯಲ್ಲಿ ಕತ್ತಿ ಇದ್ದರೆ ನಮಗೆ ಈಗ ಲಂಡನ್ಗಳಲ್ಲಿ ಸ್ಕೂಲ್ ಹುಡುಗರಲ್ಲಿ ಅದೊಂದು ಫ್ಯಾಷನ್ ಅಂತ, ಒಂದು ಪಿಸ್ತೂಲ್ ಕೊಟ್ಟರೆ ಅವ್ರ ಸೇಫ್ಟಿ ಅಂತ. ಆದರೆ ಅದನ್ನು ಉಪಯೋಗಿಸ್ಬೇಕಲ್ಲ, ಉತ್ಸುಕತೆಯಿಂದ ಬೇರೆ ಹುಡುಗರತ್ತೆಲ್ಲ ಹೊಡೆದು ಎಷ್ಟೋ ಜೀವ ಹತ್ಯೆಗಳಾಗುತ್ತೆ. ಹಾಗೆ ಇಂಥ ಪ್ರಾಣಿ ಹತ್ಯೆ ಇದನ್ನು ನಾವು ಆದಷ್ಟು ದೂರ ಇಟ್ಕೋಬೇಕು ಅಂತ ಹೇಳ್ಬೋದು. ಆಮೇಲೆ ಎಲ್ಲ ಜೀವಿಗಳಿಗಾಗಿ ಕಾರ್ಯಶೀಲರಾಗಬೇಕು. ಇದರ ಬಸವಣ್ಣವರ ಇನ್ನೊಂದು ವಚನ ಚೆನ್ನಾಗಿದೆ, ಅದನ್ನು ಹೇಳ್ತೀನಿ. ಕೊಲ್ಲನಯ್ಯ ಪ್ರಾಣಿಗಳ ಮೆಲ್ಲನೆಯ ಬಾಯಿ ಇಚ್ಛೆಗೆ, ಒಲ್ಲನೆಯ ಪರಸತಿಯ ಸಂಗವ, ಒಲ್ಲನೆಯ ಮುಂದೆ ತೊಡಕುಂಟೆಂಬುದು, ಬಳ್ಳದ ಬಾಯಂತೆ ಒಂದೇ ಮನ ಮಾಡಿ ನಿಲ್ಲೆಂದು ನಿಲ್ಲಿಸಯ್ಯ ಕೂಡಲ ಸಂಗಮದ. ಒಂದೊಂದು ವಚನ ಬಸವಣ್ಣವ್ರದ್ದು ಭಾಳಷ್ಟು ಅರ್ಥಗರ್ಭಿತವಾಗಿದೆ. ಅಹಿಂಸೆ, ದಯೆ, ಸದಾಚಾರ ಇನ್ನು ಮುಂತಾದ ಸದ್ಗುಣ ಬಗ್ಗೆ ಬಸವೇಶ್ವರರು ಈ ವಚನ ಮೂಲಕ ಹೇಳ್ತಾರೆ. ಕೊಲ್ಲನೆಯ ಪ್ರಾಣಿಗಳ ಮೆಲ್ಲನೆಯ ಬಾಯಿಚ್ಛೆಗೆ ಅಂದರೆ ಬಾಯಿ ರುಚಿಗೆ ಪ್ರಾಣಿಗಳನ್ನು ಕೊಂದು ಅದರ ಮಾಂಸವನ್ನು ತಿನ್ನುವುದಿಲ್ಲ ಎಂದು ಅವರು ತಮ್ಮ ವಚನದಲ್ಲೇ ತಿಳಿಸಿದ್ದಾರೆ. ಒಲ್ಲನೆಯ ಮುಂದೆ ತೊಡಕುಂಟೆಂಬುದು, ಒಲ್ಲನೆಯ ಪರಸತಿಯ ಸಂಘ ಅಂದರೆ ಪರಸತಿಯ ಸಂಘದಿಂದ ತೊಡಕು ಉಂಟಾಗುತ್ತದೆ ಎಂದು ಮೊದಲೇ ತಿಳಿದಿರುವುದರಿಂದ ಇಂಥ ಕೆಟ್ಟ ಕೆಲಸಗಳನ್ನು ನಾನು ಮಾಡುವುದಿಲ್ಲ ಎಂದು ತಿಳಿಸಿದ್ದಾರೆ. ದಿನನಿತ್ಯ ಪತ್ರಗಳಲ್ಲಿ ಎಷ್ಟೊಂದು ಇದಾಗುತ್ತೆ ಅದು ನಾವು ನೋಡಿದ್ವಿ. ಅದನ್ನು ಯಾವುದಕ್ಕೂ ನಾವು ಅದಕ್ಕೆ ಅವಕಾಶ ಕೊಡ್ಬಾರ್ದು, ಆದಷ್ಟು ಹೇಳಬೇಕು. ಇದೆಲ್ಲ ಬಿಟ್ಟು ಯಾವ ರೀತಿ ಒಂದು ಉಪಮೇಯ ಕೊಟ್ಟಿದ್ದಾರೆ. ನಾವು ಹಿಂದಿನ ಕಾಲದಲ್ಲಿ ಇದಕ್ಕೆ ಸೇರಿತ್ತು, ಸೇರಿಗೆ ಒಂದು ಮುಖ ಮಾತ್ರ ಇತ್ತು, ಕೆಳಗಡೆ ಇತ್ತು. ಆ ಥರ ಇರಬೇಕು, ನಾವು ಒಮ್ಮುಖ ಆಗಿರಬೇಕು ಅಂತ ಅವರು ಹೇಳ್ತಾರೆ. ಆದ ರೀತಿ ಹೇಳಿ ಅದನ್ನು ವಚನದ ಮೂಲಕ ಕೂಡಲ ಸಂಘವನ್ನು ಪ್ರಾರ್ಥಿಸಿದ್ದಾರೆ ಅಂತ ಹೇಳ್ತಾರೆ.
ಬಸವೇಶ್ವರ ಜಯಂತಿ ನಾವು ಮೇ ತಿಂಗಳ ಸಾವನ್ನ ಏಪ್ರಿಲಲ್ಲಿ ಮಾಡ್ತಾರೆ. ಅದು ಅವ್ರು ಹೇಳಿದ್ದು ನಾವು ಅದು ಏನು ಹೇಳ್ತೀವಿ, ಇನ್ನೊಂದು ಏನು ಬಂದಿದೆ, ಆ ದಿವಸ ಭಾಳ ಶ್ರೇಷ್ಠವಾದ ದಿವಸ, ಅದನ್ನು ಶುಭ ಕಾರ್ಯಗಳು ಮಾಡ್ಬೋದು ಅಂತ ಹೇಳಿ ಎಲ್ಲ ಲಗ್ನ ಇದೆಲ್ಲ ಮಾಡ್ತಾರೆ ಹೊರತು ಬಸವಣ್ಣವ್ರ ವಚನ ಜ್ಞಾಪಿಸ್ಕೊಳ್ಳೋದು ನಡಿಬೇಕು ಅಂತ ಯಾರಿಗೂ ಬರೋದಿಲ್ಲ. ಆಮೇಲೆ ಇನ್ನೊಂದು ಇತ್ತೀಚೆಗೆ ಅಂದರೆ ಅದೊಂದು ಅವತ್ತು ಇದನ್ನು ಬಂಗಾರ ಕೊಂಡಿಟ್ಕೊಂಡ್ರೆ ಬಂಗಾರ ಬೆಳೀತೆ ಬೇರೆ ಬೇರೆ ಸರಿ ಎಲ್ಲ ದಿವಸ ಬಸವೇಶ್ವರ ಜಯಂತಿ ದಿವಸ ಬಸವೇಶ್ವರ ಮರೆತು ಬಿಡ್ತಾರೆ. ಎಲ್ಲದ ಚಿನ್ನದ ಅಂಗಡಿಗೆ ಹೋಗಿ ಸಾಲ ನಿಂತು ಬಂಗಾರ ಕೊಂಡ್ಕೊಂಡು ಯಾರ ಕಳ್ಳ ಬಂದು ಹೊಡೆದ್ರು ಎಲ್ಲ ಹೋಯ್ತು. ಅದು ಇದಾಗುತ್ತೆ. ಅದನ್ನು ಈ ರೀತಿ ಮಾಡ್ಬೋದು. ಆಮೇಲೆ ಇನ್ನು ಎರಡನೇದು ಕಳ್ಳತನ ಮಾಡೋದಿರೋದು ಅಂತ ಹೇಳ್ತಾರೆ. ಕಳ್ಳತನ ಮಾಡದೆ ಅದರಿಂದ ದೂರವಿರೋದು ಮತ್ತೊಂದು ಒಳ್ಳೆಯ ಕೆಲಸವಾಗಿದೆ. ಯಾವುದೇ ಸ್ಥಳದಲ್ಲಿ ಅಂದರೆ ಅದು ವಾಸವಿರೋ ಸ್ಥಳವಾಗಿರ್ಬೋದು ಅಥವಾ ಕಾಡಿನಂಥ ನಿರ್ಜನ ಪ್ರದೇಶಗಳಿರ್ಬೋದು, ಇಂಥ ಯಾವುದೇ ಸ್ಥಳಗಳಲ್ಲಾದರೂ ನಮ್ಮದಲ್ಲದ ಹಾಗೂ ಇನ್ನೊಬ್ಬರಿಗೆ ಸೇರೋದು ಯಾವುದೇ ವಸ್ತುಗಳನ್ನು ಕದಿಯಬಾರ್ದು. ಯಾವುದಾಗಲಿ ಏನಪ್ಪ ನಿರ್ಜನ ಪ್ರದೇಶ ಅಲ್ಲಿ ಇಟ್ಟೋಗಿದ್ದಾನೆ ಅಂತ ಹೇಳ್ಬಾರ್ದು. ಇನ್ನೂ ಗೊತ್ತಾದರೆ ಅದರಲ್ಲಿ ಹುಡುಕಿ ವಿಳಾಸ ಹುಡುಕಿ ವಿಳಾಸರಿಗೆ ಫೋನ್ ಮಾಡಿ ಅದು ತಲುಪಿಸ್ಬೇಕು. ಅದೇ ನಿಜವಾದ ಆಧ್ಯಾತ್ಮ. ಇದು ಮೊನ್ನೆ ಯಾವುದೋ ಪೇಪರ್ ಬಂತು, ಒಬ್ಬ ಆಟೋ ರಿಕ್ಷಾ ಬಿಟ್ಟಿದ್ದ ಡ್ರೈವರ್ ಅದನ್ನು ಫೋನ್ ಮಾಡಿ ಅವ್ರು ತಲುಪಿಸಿದಾನೆ. ಇಂಥ ಒಳ್ಳೊಳ್ಳೆ ವ್ಯಕ್ತಿಗಳು ಸಮಾಜದಲ್ಲಿ ಬೆಳೆದರೆ ಸಮಾಜ ಸುಖ ಸಂತೋಷ ತೇಲಾಡ್ಬೋದಲ್ವ. ಸಣ್ಣ ಪುಟ್ಟ ವಸ್ತುಗಳು ಸಹ ಅವರುಗಳ ವಾಸ್ತವರಿಗೆ ಅದು ತೆಗೆದುಕೊಳ್ಳೋದು ನಿಷಿದ್ಧ. ಬಹಳಷ್ಟು ಇದೆ, ಅದನ್ನು ಫಾಲೋ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ. ಆಮೇಲೆ ಇನ್ನೂ ಕೆಲವರು ಇರುತ್ತೆ, ಕೆಲವು ಮನೆ ಮುಂದೆ ಇರೋದು ಇದನ್ನು ಪೂಜೆಗೆ ಹೂವು ಎತ್ಕೊಂಡು ಹೋಗ್ತಾರೆ. ಯಾಕಪ್ಪ, ಅಯ್ಯೋ ಇನ್ನೇನು ನನ್ನ ಉಪಯೋಗ ದೇವ್ರ ಉಪಯೋಗ ಅಂತಾರೆ. ಆ ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಯಾವುದೇ ಆಗಲಿ ಅದು ಆ ಗಿಡದ ಯಾರು ಮಾಲೀಕ ಯಾರು ಬೆಳೆಸೋದು ಅದಕ್ಕೆ ಸೇರಿದ್ದೆ ಹೊರತು ರೋಡಲ್ಲಿ ಬಿಟ್ಟಿದೆ ಅಂತ ನಾವು ದೇವ್ರ ಪೂಜೆಗೆ ಅದು ಏನು ಮಾಡ್ತಾರೆ ಅಂತ ಮಾಡಬಾರ್ದು ಅಂತ ಹೇಳ್ಬಾರ್ದು. ತನಗೆ ಸೇರಿದ್ದು ಅದು ಕಳ್ತನ ಆಗುತ್ತೆ ಅಂತ ಹೇಳ್ಬೋದು. ನಾವು ಮಾಡುವ ಎಲ್ಲ ಕೆಲಸಗಳು ಪೂರ್ವಾಲೋಚನೆಯಿಂದ ಹೊರಹೊಮ್ಮಬೇಕು. ಅಂದರೆ ಕೆಲಸಗಳನ್ನು ಮಾಡೋದಕ್ಕೆ ಮುಂಚೆ ಅದರ ಪೂರ್ವಾಪರಗಳ ಬಗ್ಗೆ ಚರ್ಚಿಸಿ ಒಳ್ಳೆಯ ಕೆಲಸಗಳನ್ನು ಮಾತ್ರವೇ ನಾವು ಮಾಡಬೇಕು. ಮೇಲಾಗಿ ನಾವು ಮಾಡೋ ಕೆಲಸಗಳು ಸೆಲ್ಫ್ಲೆಸ್ ಆಗಿರಬೇಕು ಅಂತ ಹೇಳ್ಬೋದು. ಯಾವ ಥರದ ಸ್ವಾರ್ಥವೂ ಇಲ್ಲದೆ ಕಾರ್ಯನಿರ್ವಹಿಸೋದು ಒಂದು ಅಪರೂಪದ ಶಕ್ತಿ. ಯಾವುದು ನಿಸ್ವಾರ್ಥ ಮಾಡಬೇಕು. ಇದೇ ನಮ್ಮ ಪ್ರಧಾನಮಂತ್ರಿಗಳು ನೋಡಿ, ಎಷ್ಟು ಅಂಥವ್ರಂತ ನಾವು ಕಲಿಬೇಕು. ಎಷ್ಟು ಸ್ವಂತ ತಾಯಿ 100 ವರ್ಷದ ತಾಯಿ ತೀರೋದಾಗ ಕೇವಲ ಒಂದು 3 ಗಂಟೆ ಇದ್ದು ತಮ್ಮ ದಿನನಿತ್ಯ ಕಾರ್ಯಕ್ರಮ ಮಾಡಿದರು. ಆಮೇಲೆ ಅವ್ರ ಬಗ್ಗೆ 8 ವರ್ಷ ಆದರೂ ನಾನು ಯಾವುದೋ ಪಾರ್ಟಿ ಬಗ್ಗೆ ಹೇಳ್ತಿಲ್ಲ, ವ್ಯಕ್ತಿ ಬಗ್ಗೆ ಹೇಳ್ತೀನಿ. ಅದರಂಥ ನಾಯಕರು ನಮಗೆ ಇರೋದು ನಾವು ಸುದೈವ ಅಂತಲೇ ಹೇಳ್ಬೋದು. ಅವ್ರು ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾರೆ. ಎಲ್ಲ ಲೆವೆಲಲ್ಲೂ ಒಬ್ಬ ಸಾಮಾನ್ಯ ಮನುಷ್ಯನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡ್ತಾರೆ. ಹುಡುಗರಿಗೆಲ್ಲ ಮೊನ್ನೆ ಪರೀಕ್ಷೆಯಲ್ಲಿ ಹೇಗೆ ಭಯ ನಿವಾರಿಸ್ಕೋಬೇಕು ಅಂತ ಹೇಳ್ತಾರೆ. ಇಂಥ ವ್ಯಕ್ತಿ ನಮಗೆ ಹಿಂದೆ ಇರಲಿಲ್ಲ, ಮುಂದೆನೂ ಬರಲ್ಲ ಅಂತ ಹೇಳ್ಬೋದು. ಅವ್ರಿಗೆ ದೀರ್ಘಾಯಸ್ಸು ಕೋರಿ ಅವ್ರು ಇನ್ನೂ ನಮ್ಮ ಮಾರ್ಗದರ್ಶನ ಆಗಲಿ ಅಂತ ನಾವು ಹೇಳೋಣ ಅಂತ ಹೇಳ್ಬೋದು. ಟಿ ವಯಸ್ಸು ನಮ್ಮ ಅನಿಬೆಸ್ಟ್ರು ಏನು ಕಡಿಮೆ ಅಲ್ಲ, ಅವರು ಎಲ್ಲ ಬೋಧನೆ ಮಾಡಿ ಸಾಕಷ್ಟು ಇದು ಮಾಡ್ತಾರೆ. ಎಲ್ಲ ಒಳ್ಳೆಯ ಕೆಲಸ ನಾವು ಇದು ಮಾಡಬೇಕು, ಸ್ವಾರ್ಥ ಭಾವನೆ ಬಿಡಬೇಕು ಅಂತ ಹೇಳ್ಬೋದು ಅಂತ ಹೇಳ್ಬೋದು. ಪ್ರಸ್ಥಾನತೆಯಲ್ಲೂ ಕೂಡ ಮೌನವಾಣಿಯಲ್ಲಿ ತಿಳಿಸಿ ಜಗತ್ತಿನ ಮಾನವರ ಕಣ್ಣೀರನ್ನು ಒರೆಸಿ ಒಳ್ಳೆಯ ಕೆಲಸವನ್ನು ಮಾಡಲು ಸದಾ ಸಿದ್ಧರಿರಬೇಕು ಅಂತ ಹೇಳಿದ್ದಾರೆ. ಇನ್ನು 3ನೇ ಪದ ದುಃಖ ನಿವಾರಣೆಯ 6 ಅಷ್ಟಾಂಗ ಪದ 3ನೇ ಮೆಟ್ಟಲು ಸರಿಯಾದ ಜೀವಿತ ಕ್ರಮವಾಗಿದೆ. ಇದನ್ನು ಇಂಗ್ಲೀಷ್ ಭಾಷೆಯಲ್ಲಿ ರೈಟ್ ಲಿವಿಂಗ್ ಹುಡ್ ಅಥವಾ ಸಂಸ್ಕೃತದಲ್ಲಿ ಧಾರ್ಮಿಕ ಪ್ರವೃತ್ತಿ ಅಂತ ಕರಿಬೋದು. ಈ ಮೆಟ್ಟಲು ಸಾಮಾನ್ಯವಾಗಿ ಎಲ್ಲ ವರ್ಗದ ವ್ಯಕ್ತಿಗಳು ಅನ್ವಯಿಸುತ್ತದೆ. ನಾವೆಲ್ಲ ನಮ್ಮ ಜೀವಿತದ ನಿರ್ವಹಣೆಗಾಗಿ ಒಂದು ಉಪಯೋಗ. ನಮ್ಮ ಜೀವ ನಿರ್ವಹಣೆಗೆ ಯಾವುದಾದ್ರು ಒಂದು ಕಾರ್ಖಾನೆ, ಒಂದು ಕಾರ್ಖಾನೆ ಇರ್ಬೋದು, ಒಂದು ಇಂಜಿನಿಯರ್ ಇರ್ಬೋದು, ವೈದ್ಯ ವೃತ್ತಿ ಯಾವುದಾದ್ರು ಮಾಡೋಕ್ಕಾದ್ರೆ ನಮ್ಮ ಜೀವಿತ ನಿರ್ವಹಣೆ ಮಾಡೋದು ಹಾಗೂ ಇನ್ನೊಬ್ಬರ ಜೀವಿತನ ನಾವು ಉದ್ಧಾರ ಮಾಡೋದು ಬೇಕಲ್ವ. ಪ್ರಾಣಿಗೆ ಹಾನಿಕರವಾಗಿರ್ಬೋದು, ನಾವು ಯಾವುದೇ ಕಾರಣ ಇನ್ನೊಬ್ಬರಿಗೆ ಹಾನಿಕರವಾಗಿರೋದು. ನಾವು ಮಾಡುವ ವೃತ್ತಿ ಅಥವಾ ಕಸುಬು ಬೇರೆಯವ್ರಿಗೆ ಉಪಯುಕ್ತವಾಗಿ ನಾವು ಏನೇ ಮಾಡ್ತೀವಿ. ಈಗ ಒಬ್ಬ ಒಳ್ಳೆಯ ವೈದ್ಯ ಅಂದರೆ ಅದು ಎಷ್ಟು ಜನಕ್ಕೆ ಪ್ರಾಣ ಕೊಡ್ತಾನೆ, ಅದು ಬಿಟ್ಟು ಸ್ವಾರ್ಥವಾಗಿ ಅವನು ಎಷ್ಟು ದುಡ್ಡು ಕೊಡ್ತಾನೆ ಅದ್ರ ಮೇಲೆ ಔಷಧಿ ಕೊಡ್ತೀನಿ ಅಂತ ಆಗಿರಬಾರ್ದು. ಅವರ ವೃತ್ತಿ ಧರ್ಮಕ್ಕೆ ವಿರೋಧವಾಗಿ ಯಾವುದೇ ಕಾರ್ಯ ಮಾಡಬಾರ್ದು. ವ್ಯಕ್ತಿಗಳು ತಮ್ಮ ಜೀವಿತದ ನಿರ್ವಹಣೆಗೆ ಕೆಟ್ಟ ಮಾರ್ಗಗಳನ್ನು ಬಿಟ್ಟು ಸರಿಯಾದ ಅನ್ನೋದಕ್ಕೆ ಜೀವನ ಉಪಾಯ ಎನ್ನುತ್ತವೆ. ಉದಾಹರಣೆಗೆ ಇದರಲ್ಲಿ ಹೇಳ್ತಾರೆ ನೋಡಿ, ಪವಿತ್ರವಾದ ಕುರಾನ್ ಗ್ರಂಥದಲ್ಲಿ ಅವ್ರ ಧರ್ಮೀಯರಿಗೆ ಹೇಳಿದ್ದಾರೆ, ತಮ್ಮ ಧರ್ಮದಿಂದ ಗಳಿಸಿದ ಇದರಲ್ಲಿ ಸಂಪತ್ತಿನಲ್ಲಿ 1/10 ಭಾಗವನ್ನು ಪ್ರತಿ ವರ್ಷ ಅವರು ಉಪವಾಸ ಮಾಡಿದ ಅವರ ನಂತರ ಬಡ ಜನರು ಹುಡುಕಿ ಅವ್ರನ್ನ ಕೊಡಬೇಕಂತ.
ಅದನ್ನು ಭಾಳಷ್ಟು ಶ್ರೇಷ್ಠವಾಗಿ. ಆಮೇಲೆ ಯಾವುದೇ ದುಡ್ಡನ್ನು ಅದು ನಮಗೆ ಬಡ್ಡಿ ಬರುತ್ತೆ ಅಂತ ಕೊಡಬಾರ್ದು ಅಂತಲೂ ಮಾಡ್ತಿದ್ದಾರೆ. ಸೊ ಇದೆಲ್ಲ ಯಾವುದೇ ಧರ್ಮ ಆಗಲಿ ನಾವು ಮೇಲ್ನೋಟಿಗೆ ಎಲ್ಲ ಕೆಟ್ಟವರು ಅಂತಬಾರ್ದು. ಅವರ ಧರ್ಮಗ್ರಂಥ ಒಳ್ಳೇದು ಹೇಳಿದರೆ ಅದನ್ನು ಅನುಸರಿಸಬಿಡೋದು ಅವ್ರಿಗೆ ಸೇರಿಸಿದ್ದ ಇರುತ್ತೆ. ಮಾದಕ ದ್ರವ್ಯಗಳನ್ನು ಸೇವಿಸಬಾರದು. ಅದಕ್ಕೆ ಎಲ್ಲದಕ್ಕೂ ಇದೆಲ್ಲ ಜೀವನ ಕ್ರಮ ಒಳ್ಳೆಯದಲ್ಲ ಅಂತ ಹೇಳಬೇಕು. ಆಮೇಲೆ ಕೆಲವು ಈ ತಂಬಾಕುಗಳು, ಈ ಗೋರಿಬೆನ್ನೂರು ಇಂಥ ಕಡೆ ಎಲ್ಲ ತಂಬಾಕು, ನಾನು ಹುಣಸೂರ ಕಡೆ ಕಾರ್ಯನಿರ್ವಹಿಸ್ತಾಯಿದ್ದೆ. ಅಲ್ಲ 3 ತಿಂಗಳಿಗೆ ಒಂದು ತಂಬಾಕು ಬೆಳೆಯುತ್ತೆ, ಈಸಿಯಾಗಿ ಬರ್ತಾಯಿತ್ತು. ಅದರಲ್ಲಿ 1000 ಲಕ್ಷಗಟ್ಟಲೆ ಸಂಪಾದಿಸ್ತಾಯಿದ್ರು. ಆಮೇಲೆ ನಮ್ಮ ಥಿಯಾಸಫಿಕ್ ಸೊಸೈಟಿ ಸದಸ್ಯರೊಬ್ಬರು ಅವರ ಹೊಲದಲ್ಲಿ ತಂಬಾಕು ಬೆಳೀತಿದ್ರು. ಇದೆಲ್ಲ ನಮ್ಮ ಉಪನ್ಯಾಸ ಕೇಳಿ ರಾಜಪ್ಪನವ್ರ ಹಿಂದೆ ಹೋಗಿ ಹಳ್ಳಿಗೆಲ್ಲ ಮಾಡ್ತಾಯಿದ್ರು. ಹೇಳಿದ ಮೇಲೆ ಆ ತಂಬಾಕು ಬೆಳೆಯೋದೇ ನಿಲ್ಲಿಸಿದ್ದಾರೆ. ಸೊ ಅಷ್ಟು ಪರಿಣಾಮ ಆಗಿತ್ತು. ನಮ್ಮ ಹಿಂದಿನ ಇವರು ನಮ್ಮ ಥಿಯಾಸಫಿ ಇವರೆಲ್ಲ ವಿಶೇಷವಾಗಿ ನಮ್ಮ ರಾಜಪ್ಪನವರಾಗಲಿ ಇನ್ನೂ ಅನೇಕ ಮಾನ್ಯರು ಹಳ್ಳಿಗೆ ಹೋಗಿ ಎಲ್ಲ ಮಾಡಿದ್ದಕ್ಕೆ ನಮ್ಮ ಸಂಸ್ಥೆ ಎಲ್ಲ ಕಡೆಯೂ ಹರಡೋದಕ್ಕೆ ಕಾರಣ ಆಯಿತು. ಆಮೇಲೆ ಕೆಲವರು ವರ್ತಕರು ಇದು ವ್ಯಾಪಾರ ದ್ರೋಹ ಚಿಂತನಂ ಅಂತ ಇದೆ, ಇದು ಹೇಳ್ಕೊಂಡಿದೆಯಲ್ಲ ನಾವು ಮೋಸ ಮಾಡ್ತೀವಿ ಅಂತಾರೆ. ಅದು ಮೋಸ ಮಾಡೋದು. ಅವರ ಜೀವನ ನಿರ್ವಹಣೆಗೆ ಒಂದು 10% ಇರುತ್ತೆ, ಅಷ್ಟನ್ನು ಮಾಡಬೇಕು ಹೊರತು 100ಕ್ಕೆ 50% ನನ್ನ ಲಾಭ 5% ಮಾಡಬಾರ್ದು. ಆಮೇಲೆ ವಸ್ತುವನ್ನು ಕೂಡ ಸರಿಯಾದ ವಸ್ತು ಕೊಟ್ಟು ಸರಿಯಾದ ಬೆಲೆ ತಗೋಬೇಕು ಅಂತ ಹೇಳ್ತೀವಿ. ಆಮೇಲೆ ಅಮೆರಿಕಾದಲ್ಲಿ ನಾವೆಲ್ಲ ಹೋದಾಗ ಅಲ್ಲಿ ಬೋರ್ಡ್ಗಳಿತ್ತು, ಕಸ್ಟಮರ್ ಇಸ್ ದ ಕಿಂಗ್ ಅಂತ, ಗ್ರಾಹಕನೇ ದೊರೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲೆಲ್ಲ ಗ್ರಾಹಕರಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ, ಪ್ರತಿಯೊಂದು ಇದಿರುತ್ತೆ. ಆದರೆ ಇಲ್ಲಿ ಅಷ್ಟೊಂದು ಬೆಲೆ ಕೊಡೋಲ್ಲ. ಯಾರು ಜಾಸ್ತಿ ಕೊಡ್ತಾರೋ ಅವ್ರನ್ನ ಬೆಲೆ ಕೊಡ್ತಾರೆ. ಸರಿಯಾದ ಶೀಲಕ್ಕೆ ಸಂಬಂಧಿಸಿದ ಸರಿಯಾದ ಮಾತು, ಸರಿಯಾದ ಕೆಲಸ ಮತ್ತು ಸರಿಯಾದ ಜೀವಿತ ಕ್ರಮ ಇವುಗಳು ಸಾಧಾರಣ ವ್ಯಕ್ತಿಗಳು ಆಚರಿಸಿ ಸಾಧನೆ ಹೊಂದುವಂತಾಗಿ. ಆರ್ಯ ಅಷ್ಟಾಂಗ ಪಥ ಮುಂದಿನ ಮಟ್ಟದ ಸರಿಯಾದ ಪ್ರಯತ್ನ, ಸರಿಯಾದ ನೆನಪು ಮತ್ತು ಸರಿಯಾದ ಧ್ಯಾನ ಇವುಗಳು ಮನಸ್ಸನ್ನು ಏಕಾಗ್ರತೆಗಳು ಸಮಾಧಿಗೆ ಸಂಬಂಧಿಸಿದೆ. ಇದನ್ನು ನಮ್ಮ ನಿರ್ದೇಶಕರು ಹೇಳ್ತಾರೆ. ಇದರ ನಂತರ ಮೆಟ್ಟಲುಗಳಾದ ಸರಿಯಾದ ಯೋಚನೆ, ಸರಿಯಾದ ನಂಬಿಕೆ ಇವುಗಳು ಪ್ರಜ್ಞೆಗೆ ಸಂಬಂಧಿಸಿ. ಅದನ್ನು ಲಲಿತಾ ಅವರು ಮುಂದಿನ ಭಾಷಣದಲ್ಲಿ ಹೇಳಂಗಿದ್ದಾರೆ. ಆರ್ಯ ಅಷ್ಟಾಂಗ ಪಥದ ಸರಿಯಾದ ಪ್ರಯತ್ನ, ಸರಿಯಾದ ಧ್ಯಾನ, ಯೋಚನೆ ಇವು ನಂಬಿಕೆಗಳು ಮಹತ್ವ ಸಾಧನೆ ಹೊಂದಲು ಬಯಸುವ ಜ್ಞಾನಿಗಳಿಗೆ ದುಃಖ ನಾಶಕ್ಕೆ ಅಥವಾ ದುಃಖ ನಿವಾರಣೆಗೆ ಸಹಾಯಕವಾಗುತ್ತೆ ಅಂತ ಹೇಳ್ಬೋದು. ಸಾಧನ ಪದ ನಾವುಗಳು ಈ ಒಂದೊಂದು ಪದದ ಮೂಲಕ್ಕೆ ಇಳಿದು ಅವುಗಳಲ್ಲಿ ಬರುವ ಜ್ಞಾನವನ್ನು ಪಡೆದುಕೊಳ್ಳೋಣ. ಆರ್ಯ ಅಷ್ಟಾಂಗ ಪದ 8 ಮೆಟ್ಟುಗಳನ್ನು ಥಿಯಾಸಫಿಕ್ ಸೊಸೈಟಿ ಸ್ಥಾಪಕರಲ್ಲೊಬ್ಬ ಮೇಡಮ್ ಲಾರ್ಡ್ಸ್ಗೆ ನೀಡಿರುವ 13 ಮೆಟ್ಟುಗಳಲ್ಲಿ ಕೂಡಿದ ಸುವರ್ಣ ಸೋಪಾನಗಳಿಗೆ ಹೋಲಿಸ್ಬೋದು. ನಮ್ಮಗಳ ಜೀವಿತವು ಒಳ್ಳೆಯ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗಬೇಕಾದರೆ, ಒಳ್ಳೆಯ ಮಾರ್ಗದಲ್ಲಿ ನಾವು ಹೋಗಬೇಕಾದರೆ ಏನೇನು ಮಾಡಬೇಕು ಅಂದರೆ, ಥಿಯಾಸಫಿ ವಾಗ್ಮಿ ಅಂತ ಹೇಳ್ತಿರುವ ಈಶ್ವರನ ಸಂಕಲ್ಪವಾದ ದೈವಿಕ ಯೋಜನೆ, ಸಂಸರಣೆ, ಜೀವ ವಿಕಾಸ, ಕರ್ಮ ಸಿದ್ಧಾಂತ, ಪುನರ್ಜನ್ಮ, ಮರಣಾಂತರ ಜೀವನ ಮುಂತಾದವುಗಳನ್ನು ಮನನ ಮಾಡಿ ಅದರಂತೆ ನಂಬಿ ನಾವುಗಳು ಎಲ್ಲರೂ ಕಾರ್ಯಶೀಲರಾಗಬೇಕು. ಇದು ಅತ್ಯವಶ್ಯಕವಾಗಿದೆ. ಆರ್ಯ ಅಷ್ಟಾಂಗ ಪಥ ಭಗವಾನ್ ಬುದ್ಧರು ತಮಗೆ ಜ್ಞಾನೋದಯವಾದ 2 ತಿಂಗಳ ನಂತರ ಅಂದರೆ ಜುಲೈ 4 ಆಷಾಢ ಪೌರ್ಣಿಮೆ ಶುಭ ದಿನದಂದು ವಾರಣಾಸಿಯ ನಿಸಪತ್ತನದಲ್ಲಿ ಋಷಿಗಳು ವಾಸಿಸಿದ ಪ್ರದೇಶದಲ್ಲಿ 5 ಜನ ಶಿಷ್ಯರಿಗೆ ಧರ್ಮೋಪದೇಶ ನೀಡಿದ ಪ್ರಥಮ ಬೋಧನೆ ಆಗಿದ್ದು ಆರ್ಯ ಅಷ್ಟಾಂಗ ಪಥ ಅಲ್ಲಿ ಮಾಡಿದರು. ಇಂಥ ಶ್ರೇಷ್ಠ ಆ ಬೋಧನೆ ಆಧಾರದ ಮೇಲೆ ಧರ್ಮ ಸಾಮ್ರಾಜ್ಯ ಸ್ಥಾಪಿತವಾಗಿದೆ. ಅಂದು ಭಗವಾನ್ ಗೌತಮರು ಹೊರಡಿಸಿದ ಧರ್ಮ ಚಕ್ರವು 2600 ವರ್ಷಗಳಿಂದ ಎಲ್ಲೂ ನಿಲ್ಲದೆ ಹಿಂದಕ್ಕೆ ಬಾರದೆ ಮುಂದಕ್ಕೆ ಉರುಳಿಕೊಂಡು ಹೋದೆ. ಇನ್ನೂ ಹಲವು ಸಹಸ್ರ ವರ್ಷಗಳು ಉರುಳಿ ಭವಿಷ್ಯದಲ್ಲಿ ಮತ್ತೊಬ್ಬ ಬುದ್ಧರ ಅವತಾರದ ಕೆಲವು ಕಾಲವು ಸನ್ನಿಹಿತವಾಗ್ತದೆ. ಇದು ನಿರಂತರ ಒಂದು ಮುಂದಿನ ಕಾಲ ಬರುತ್ತದೆ. ಆ ಕಾಲದಲ್ಲಿ ಈಗ ಬೋಧಿಸುತ್ತಿರುವ ಮೈತ್ರೇಯ ಪ್ರಭುಗಳು ಕೊನೆ ಜನ್ಮವೆತ್ತಿ ಮುಂದಿನ ಬದ್ಧರಾಗ್ತಾರೆ. ನಂತರ ಇದಾದಾಗ ಇವರು ಮೈತ್ರೇಯ ಪ್ರಭುಗಳು ಬುದ್ಧರಾಗ್ತಾರೆ. ಆಗ ಖಾಲಿ ಬೀಳುವ ಜಗದ್ಗುರು ಪೀಠವನ್ನು ನಮ್ಮ ಥಿಯಾಸಫಿಕ್ ಸೊಸೈಟಿಯ ಅಂತರಂಗ ಗುರುಗಳಲ್ಲೊಬ್ಬರಾದ ಕುತುಂಬಿ ಮಹರ್ಷಿಗಳು ಅಲಂಕರಿಸುತ್ತಾರೆ. ಇದು ಹೇಳಿ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚ ಹೇಳಿ ಎಲ್ಲರಿಗೂ ವಂದನೆಗಳು.